ಸಿಂಪಲ್ ಸುನಿ ಕನ್ನಡ ಸಿನಿಮಾ ಪ್ರೀಮಿಯರ್ ಶೋಗಳಿಗೆ ಹೋದ್ರೆ ಕೆಲವೊಂದ್ಸಲಿ ಸುಳ್ಳು ಹೇಳ್ತಾರೆ. ಇವಾಗ ಗತವೈಭವ ಫಸ್ಟ್ ಬರ್ತಾ, ದೇವರು ರುಜು ಮಾಡಿದನ್ ಫಸ್ಟ್ ಬರ್ತಾ, ರಿಚಿ ರಿಚ್ ಫಸ್ಟ್ ಬರ್ತಾ? ಈ ಮೂರು ಅಲ್ಲ, ಇನ್ನೊಂದು ಸಿನಿಮಾ ಇದೆ ಅದು ಫಸ್ಟ್ ಬರುತ್ತೆ. ನಿಮ್ಗೆ ಗ್ರಾಫಿಕ್ಸು ಅಂತ ಬಂದಾಗ ಕನ್ನಡದಲ್ಲಿ ಯಾರು ಇನ್ಸ್ಪಿರೇಷನ್? ಯಾರ ಸಿನಿಮಾ ಗ್ರಾಫಿಕ್ಸ್ ಜಾಸ್ತಿ ಇಷ್ಟ ಆಗುತ್ತೆ ನಿಮಗೆ? ಕನ್ನಡದಲ್ಲಿ ನಿಮ್ಮ ಮೈಂಡ್ ವಾಯ್ಸ್ ಒಂದೆರಡು ಹಾಕಿರಲ್ಲ ಅಲ್ಲಿ ಎಡಿಟಲ್ಲಿ. ನೀವು ಅನ್ಕೊಂಡಂಗೆ ಸಿನಿಮಾ ಆಗಿರಲ್ಲ ಸರ್. ಅದು ಪ್ರಮೋಷನ್ ಟೈಮಲ್ಲಿ ಹೆಂಗ್ ಮ್ಯಾನೇಜ್ ಮಾಡ್ತೀರ? ಅಲ್ಲ, ಒಂದು ಕೆಟ್ಟ ಐಡಿಯಾ ಕೊಡ್ತೀನಿ, ಕೊಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಐಡಿಯಾ ಚೆನ್ನಾಗಿದೆ, ನೆಕ್ಸ್ಟ್ ಅಪ್ರೋಚ್ ಆಗ್ಬೇಕಷ್ಟೇ. ಕ್ಯಾಮ್ರಾ ಹಿಂದೆ ಹೇಳೋ ಎರಡು ವಿಷಯ ಕ್ಯಾಮ್ರಾ ಮುಂದೆ ಹೇಳೋ ಧೈರ್ಯ ಇದೆಯಾ ನಿಮ್ಗೆ? ಏನ್ಗೂ ಸಿಗಿಸ್ಬೇಡಿ, ಹೇಳ್ತೀವಿ ನಾವು. ಆಫ್ ಮಾಡ, ಕ್ಯಾಮ್ರಾ ಆಫ್ ಮಾಡ್ಬೇಕಷ್ಟೇ, ಇಲ್ಲ ಡಿಲೀಟ್ ಮಾಡ್ಬೇಕಷ್ಟೇ. ಹೇಳ್ತೀವಿ, ಏನ್ ಬೇಕಾದ್ರು ನಿಮ್ನ ನಂಬಿ ಹೇಳ್ತೀವಿ. ಈ ಸಲ ಕಪ್ ಬೇಕಾ ನಮ್ಗೆ? ಇದನ್ನ ಹಾಕ್ಬಿಡ್ತಾರ, ಆಮೇಲೆ ಈ ನನ್ ಮಗ ಬದ್ಲೇ ಹೇಳಿದ್ದ ಅಂತ ಯಾಕೆ ಸುಮ್ಮನೆ ಇದಕ್ಕೆಲ್ಲ ಆನ್ಸರ್ ಕೊಡಲ್ಲ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು. ಸರ್, ಈ ಎಸ್ ಆರ್ ನೋ ಗೇಮ್ ಅಂತ ಇದೆ ಸರ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ ಸರ್, ಅದು ಎಸ್ ಅಥವಾ ನೋ ಅಷ್ಟೇ ಹೇಳ್ಬೇಕು ಸರ್ ಉತ್ತರ. ನೀವು ದಡ್ರ ಅಂತ ಕೇಳಿದ್ರೆ ನಾವ್ ಎಸ್ ಹೇಳಿದ್ರು ಅದ್ ನೋಡಿ, ಅದು ಬುದ್ಧಿವಂತಿಕೆಯಿಂದ ಉಪಯೋಗಿಸ್ಕೊಳ್ಳಿ ಸರ್. ಆ ಪ್ರಶ್ನೆ ಇರ್ಲಿಲ್ಲ, ಅದ್ರಿಂದನೇ ಶುರು ಮಾಡೋಣ. ಸಿಂಪಲ್ ಸುನಿ ದಡ್ರ? ಫೈನಾನ್ಷಿಯಲಿ ಸ್ವಲ್ಪ ದಡ್ರ ಇದೀವಿ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮೂವಿ ಫಸ್ಟ್ ಥಾಟ್ ಇದ್ದಿದ್ದು ಶಾರ್ಟ್ ಮೂವಿ ಮಾಡೋಣ ಅಂತ. ಇಲ್ಲ, ಅದ ತುಂಬಾ ಜನ ಅನ್ಕೊಂಡಿದ್ರೆ ಶಾರ್ಟ್ ಮೂವಿ ಮಾಡಿ ಆಮೇಲೆ ದೊಡ್ಡದು ಮಾಡಿದ್ವಿ ಅಂತ. ನಾವು ಮೂವಿಲೇ ಅವಾಗ ನಾನು ವರ್ಕ್ ಮಾಡಿದ್ದೆಲ್ಲ ಮ್ಯಾಗ್ಝಿನ್ ಕ್ಯಾಮ್ರಾದಲ್ಲಿ, ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಡಿಜಿಟಲ್ ಕ್ಯಾಮ್ರಾದಲ್ಲಿ. ಆ ಕ್ಯಾಮ್ರಾ ಟೆಸ್ಟ್ ಔಟ್ಪುಟ್ ನೋಡೋಣ ಅಂತ ಫಿಲಮ್ ಅಲ್ಲಿರೋ ಒಂದಷ್ಟು ಪಾರ್ಟ್ನ ನಾನು ಶೂಟ್ ಮಾಡಿದ್ದೆ. ಅದನ್ನ ನೆಕ್ಸ್ಟ್ ಟ್ರೇಲರ್ ತರ ಬಿಟ್ಟಿದ್ದೆ. ಸಿಂಪಲ್ ಸುನಿ ಕನ್ನಡ ಸಿನಿಮಾ ಪ್ರೀಮಿಯರ್ ಶೋಗಳಿಗೆ ಹೋದ್ರೆ ಕೆಲವೊಂದ್ಸಲಿ ಸುಳ್ಳು ಹೇಳ್ತಾರೆ. ನಾನು ನನ್ನ ಮೂವಿ ಪ್ರಮೋಷನ್ ಎಲ್ಲ ಸುಳ್ಳು ಹೇಳ್ತೀನಿ. ಬೇರೆ ಸುನಿ ಅಂದ್ರೆ ಆನ್ ಟೈಮು, ಆನ್ ಟೈಮ್ ಅಂದ್ರೆ ಸುನಿ. ಟೈಮ್ ಅನ್ನೋದು ಪಕ್ಕಾ 420 ಕಂಡ್ರಿ. ಟೈಮ್ ಅಂದ್ರೆ ಪಕ್ಕಾ 420. ನಾನು ಒಂದು ಟೈಮ್ ಕೊಟ್ಟು ಆ ಟೈಮ್ ನಾನು ಹೋಗದೆ. ಸುನಿ ಅವರಿಗೆ ಸೋಂಬೇರಿಗಳನ್ನ ಕಂಡ್ರೆ ಆಗಲ್ಲ. ಏನಿಲ್ಲ, ನಾನು ಇಷ್ಟಪಡ್ತೀನಿ, ನಾನು ಇಷ್ಟಪಡ್ತೀನಿ. ಸಂಜೆ ಕ್ರಿಕೆಟ್ ಇರೋ ದಿನ ಶೂಟಿಂಗು ತಾನಾಗೆ ಬೇಗ ಪ್ಯಾಕಪ್ ಆಗತ್ತೆ. ಅಂದ್ರೆ ಎಲ್ಲ ಟೈಮು ಅಲ್ಲ, ಬಟ್ ಟ್ರೈ ಮಾಡ್ತೀನಿ ಎಷ್ಟು ಬೇಕಾಗುತ್ತೋ ಅಷ್ಟು ಮುಗ್ಸಕ್ಕೆ, ಅಥವಾ ಏನೋ ಒಂದಷ್ಟು ಶಾರ್ಟ್ಸ್ ಬೇಕಾದ್ರೆ ನಾಳೆ ತಗೋಬೋದು, ಆ ರೀತಿ ಒಂದಷ್ಟು ಟ್ರೈ ಮಾಡ್ತೀನಿ. ಬಟ್ ಫಸ್ಟ್ ಪ್ರಿಯಾರಿಟಿ ಶೂಟಿಂಗ್ಗೆ ಅಟೆಂಡ್. ಸುನಿ ಸಿನಿಮಾಗಿಂತ ಜಾಸ್ತಿ ಕ್ರಿಕೆಟ್ನ ಲವ್ ಮಾಡ್ತಾರೆ. ಅದು ಕ್ರಿಕೆಟ್ ಶೋ ಮಾಡ್ತೀವಿ ಅಷ್ಟು ಜಾಸ್ತಿ. ಹೆಂಡತಿ ಮತ್ತೆ ಕ್ರಿಕೆಟ್ ಅಂತ ಬಂದಾಗ ಸುನಿ ಫಸ್ಟ್ ಪ್ರಿಫರೆನ್ಸು ಕ್ರಿಕೆಟ್. ಹೆಂಡತಿನ ಕರ್ಕೊಂಡು ಕ್ರಿಕೆಟ್ಗೆ ಹೋಗ್ತೀನಿ ನಾನು. ಆಮೇಲೆ ಯಾವ್ದೋ ಒಂದು ಮ್ಯಾಚ್ ನೋಡಿ ನಾವು ಒಂದು ವಾರ. ಫಸ್ಟ್ ಪ್ರಿಫರೆನ್ಸ್ ಹೆಂಡತಿ. ಸುನಿ ಸುಳ್ಳು ಹೇಳೋದು ಬಿಟ್ಬಿಟ್ಟಿದ್ದಾರೆ, ಇನ್ನು ಬಿಟ್ಟಿಲ್ಲ. ಸುಳ್ಳೆ ನಮ್ಮ ತಾಯ್ತು. ಒಟ್ಟಾರೆ ಸಿನಿಮಾ ಶೂಟಿಂಗ್ ಹಂತದಲ್ಲಿರೋದು, ಮಾತುಕತೆ ಹಂತದಲ್ಲಿರೋದು ಮತ್ತು ರಿಲೀಸ್ಗೆ ರೆಡಿ ಇರೋದು, ಇದೆಲ್ಲವೂ ಸೇರಿ ಸುನಿ ಹತ್ರ ಆಲ್ರೆಡಿ 8 ಸಿನಿಮಾ ಇದೆ. ಸುಳ್ಳು ಸ್ಕ್ರಿಪ್ಟ್ ಇದಾವೆ ಅಷ್ಟೇ, ಆ ರೀತಿ. ಹೇಳೇನಾ? ಗೆಲ್ಲುವ ಸೋಲೋ ಗೊತ್ತಿಲ್ಲ, ಬಟ್ ಆಡೋರು ತುಂಬಾ ಚೆನ್ನಾಗಿ ಆಡೋರು. ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನೀವೇ ಅಬ್ಸರ್ವ್ ಮಾಡಿ ಕಮೆಂಟ್ ಮಾಡಿ. ಸ್ವಲ್ಪ ಫ್ಯಾಮಿಲಿ ಮ್ಯಾಟ್ರು, ಪರ್ಸನಲ್ ಮ್ಯಾಟ್ರ್ ಆಯ್ತು ಸರ್. ಸಿನಿಮಾ ಮ್ಯಾಟ್ರಿಗೆ ಬಂದ್ಬೋಣ ಸರ್. ನಾವು ಸೇಫ್ ಆಗ್ತೀವಿ. ಬಿಟ್ನಲ್ಲ ನನ್ನ ಮಗ. ಸರ್, ಇಂಡಸ್ಟ್ರಿಲಿ ತುಂಬಾ ಒಳ್ಳೆ ಬೆಳವಣಿಗೆ ಏನಂದ್ರೆ, ಇಂಡಸ್ಟ್ರಿಲಿ ತುಂಬಾ ಬೇಗ ಸಿನಿಮಾ ಮಾಡೋದು ಸುನಿ ಅಂತ. ಹಂಗಿದೆ ಸರ್ ಮಾತು. ಖುಷಿ ಇದೆಯಾ ನಿಮ್ಗೆ ಇದ್ರ ಬಗ್ಗೆ? ಒಳ್ಳೆ ಸಿನಿಮಾ, ಹಿಟ್ ಸಿನಿಮಾ ಕೊಡ್ಬೇಕಷ್ಟೇ. ನಂಬರ್ ಆಫ್ ಸಿನಿಮಾ ಅಥವಾ ಬೇಗ ಮಾಡ್ಬೇಕು ಅಂತೇನಿಲ್ಲ. ಬೇಗ ಅಂತ ಅನ್ಸುತ್ತೆ. ಅದು ಲಾಕ್ಡೌನ್ ಗ್ಯಾಪ್ ಇಂದ ಅಷ್ಟೇ. ಗತವೈಭವ ಆಲ್ಮೋಸ್ಟ್ ಪಂಚವಾರ್ಷಿಕ ಯೋಜನೆ ನಮ್ದದು. ಸೊ ಅದಾದ್ಮೇಲೆ ದೇವರು ರುಜು ಮಾಡಿದಾನ. ಅದನ್ನು ಆ ಹೀರೋ ಜೊತೆನೂ ತುಂಬಾ ಒಡನಾಟ ಇತ್ತು. ಸೊ ಮಾಡ್ತಾ ಇದೀವಿ. ಈಗ ರಿಚಿ ರಿಚ್ ಒಪ್ಕೊಂಡಿದ್ದೀನಿ. ಇವಾಗ ಗತವೈಭವ ಫಸ್ಟ್ ಬರ್ತಾ, ದೇವರು ರುಜು ಮಾಡಿದನ್ ಫಸ್ಟ್ ಬರ್ತಾ, ರಿಚಿ ರಿಚ್ ಫಸ್ಟ್ ಬರ್ತಾ? ಈ ಮೂರು ಅಲ್ಲ, ಇನ್ನೊಂದು ಸಿನಿಮಾ ಇದೆ, ಅದು ಫಸ್ಟ್ ಬರುತ್ತೆ. ಈ ಮೂರು ಬರಲ್ವಾ? ಬರುತ್ತೆ, ಬಟ್ ಈ ಮೂರಕ್ಕಿಂತ ಮುಂಚೆ ಒಂದು ಬೇರೆ ಮೋಡಕವಿದ ವಾತಾವರಣ. ನಾನು ರಿವೀಲೇ ಮಾಡಿಲ್ಲ, ನಿಮ್ಗೆ ಗೊತ್ತಾಯ್ತಾ?
ಸರ್ ಅಂದ್ರೆ ಏನ್ ಸಿನಿಮಾ ಬಾಗ್ಲಾಕೊಂಡು ನೀವು ಹೀರೋ ಹೀರೋಯಿನ್ 3 ಜನ ಶೂಟ್ ಮಾಡ್ತೀರಾ ಅನ್ಕೊಂಡ್ಬಿಟ್ಟಿರೋ ಜನ 1000 ಜನ ಇರಲ್ವ ಸರ್ ಶೂಟಿಂಗ್ ಅಲ್ಲಿ. ನಂಗೆ ಆ ಟೈಟ್ಲ್ ಇಷ್ಟ ಆಯ್ತು, ಮೋಡ ಕವಿದ ವಾತಾವರಣ. ಇದೇ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ನಮ್ಮಲ್ಲಿ ಮಾತ್ರ ಮೋಡ ಕವಿದ ವಾತಾವರಣ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದಾರೆ. ಎಲ್ಲೂ ರಿವೀಲು ಮಾಡಿಲ್ಲ, ಇನ್ನ ಟೈಟ್ಲು ರಿವೀಲ್ ಮಾಡಿಲ್ಲ, ಇಲ್ಲೇ ರಿವೀಲ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಸಿನಿಮಾ ಶೂಟಿಂಗ್ ಎಲ್ಲ ಮುಗ್ದೋಗಿದೆ ನೋಡಿ. ಅವರೇ ಹೇಳಿದ್ರು ಇನ್ನೊಂದು ಫಸ್ಟ್ ಬರುತ್ತೆ ಅಂತ. ಮೋಡ ಕವಿದ ರೆಡಿ ಇದೆ, ಕಟ್ ಮಾಡ್ಕೊಳ್ಳಿ ಆಮೇಲೆ ಹಾಕೊಳ್ಳಿರೋದು. ಎಫೆಕ್ಟ್ ಸೆನ್ಸರ್ ಅಪ್ಲೈ ಮಾಡಿದ್ದೀವಿ. ಬಟ್ ನನ್ ಗತವೇ ಬರ್ಲಿ ಅಂತ ಕಾಯ್ತಿದೆ. ಬಟ್ ಅದು VFX ತುಂಬಾ ಟೈಮ್ ತಗೊಳ್ತಿದೆ. ಫಸ್ಟ್ ಆದ್ರೆ ಏನಂದ್ರೆ ಸಿನಿಮಾದಲ್ಲಿ ನಾವ್ ಇರ್ತಿದ್ದೋ ಬರೀ ಟೈಟಲ್, ಅದು ಇದಕ್ಕೆ VFX ಯೂಸ್ ಮಾಡ್ತಿದ್ದೋ. ಸೊ ರಿಲೀಸ್ ಡೇಟ್ ನಾವು ಕೊಡ್ತಿದ್ದೋ. ಈಗ ನಿಮ್ಗೆ ಗೊತ್ತಿರ್ಬೋದು ಎಲ್ಲಾ ಸಿನಿಮಾಗಳು ಮುಂದಕ್ಕೆ ಹೋಗುತ್ತೆ ಯೂಶಲಿ. ಯಾಕಂದ್ರೆ VFX ಪಾಪ ಅವ್ರುನು ಅಂದ್ರೆ ಮ್ಯಾನ್ ಪವರ್, ಅದ್ ಕೇಳೋದ್ ಮ್ಯಾನ್ ಪವರ್ ಮತ್ತೆ ರೆಂಡ್ರಿಂಗ್ ಅವೆಲ್ಲ ಅವ್ರಿಗೂ ಕ್ಲಾರಿಟಿ ಇರಲ್ಲ, ಆ ರೀತಿ ಹೋಗ್ತಾ ಇರುತ್ತೆ. ಅದಕ್ಕೆ ಈಗ ತುಂಬಾ ಡಿಪೆಂಡ್ ಆಗಿದೆವಲ್ಲ VFX ಮೇಲೆ. ಸುಮ್ನೆ ಒಂದು ನಾರ್ಮಲ್ ಫ್ರೇಮ್ ಇಟ್ರು ಅಲ್ಲೇನೋ ಒಂದು ಚಿಟ್ಟೆ ಹಾಕ್ಸೋಣ ಅನ್ಸುತ್ತೆ. ಈ ರೀತಿ ಆಗಿ ಸಿನಿಮಾ ಪುಷ್ ಆಗುತ್ತೆ. ಸೊ ಗತವೈಭವ ಫ್ಯಾಂಟಸಿ ಸಿನಿಮಾ ತುಂಬಾ VFX ಟೈಮ್ ಕೇಳ್ತಿದೆ. ಸೊ ಆ ಕಾರಣಕ್ಕಾಗಿ ತುಂಬಾ ಡಿಲೇ ಆಗ್ಬೋದು ಅಂತ ಇದನ್ನೇ ಫಸ್ಟ್ ತರ ಪ್ಲಾನ್ ಮಾಡ್ತಾ ಇದ್ದೀವಿ. ನಿಮ್ಗೆ ಗ್ರಾಫಿಕ್ಸ್ ಅಂತ ಬಂದಾಗ ಕನ್ನಡದಲ್ಲಿ ಯಾರು ಇನ್ಸ್ಪಿರೇಷನ್, ಯಾರು ಸಿನಿಮಾ ಗ್ರಾಫಿಕ್ಸ್ ಜಾಸ್ತಿ ಇಷ್ಟ ಆಗುತ್ತೆ? ಕನ್ನಡದಲ್ಲಿ ಗ್ರಾಫಿಕ್ಸ್ ವಿಶೇಷ ಏನ್ ಗೊತ್ತಾ, ಯಾವ್ದು ಅದ್ ನಮಗ್ ಗ್ರಾಫಿಕ್ ಅಂತ ಗೊತ್ತಾಗಬಾರ್ದು. ಅದೇ ನಿಮ್ಮ ಮೈಂಡ್ ವಾಯ್ಸ್ ಒಂದೆರಡು ಹಾಕಿರಲ್ಲ ಅಲ್ಲಿ ಎಡಿಟ್ ಅಲ್ಲಿ. ಸರ್ ಈಗ ಸಿನಿಮಾ ರೀಮೇಕ್ ವಿಚಾರಗಳಿಗೆ ಬರೋಣ ಸರ್. ಸಾಮಾನ್ಯವಾಗಿ ನಮ್ಮಲ್ಲಿ ಸಿನಿಮಾ ರೀಮೇಕ್ ಮಾಡೋ ಡೈರೆಕ್ಟರ್ಗಳನ್ನ ಕೇಳಿದೀವಿ, ಇವ್ರು ಯಾರೋ ಒಬ್ರು ಟೈಟ್ಲ್ ರೀಮೇಕ್ ಮಾಡ್ಬಿಡ್ತಾರೆ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಒಂದು ಸರಳ ಪ್ರೇಮ ಕಥೆ, ಹೆಂಗೆ ಅದು ಟೈಟ್ಲ್ ರೀಮೇಕ್ ಮಾಡೋದು? ಇಲ್ಲ, ಅದು ಒಂದು ಸರಳ ಪ್ರೇಮ ಕಥೆ ಫಸ್ಟ್ ಇದ್ದಿದ್ದು. ರಕ್ಷಿತ್ ಸರ್ ಇನ್ನೊಂದು ಚೂರು ಏನೋ ಸೌಂಡಿಂಗ್ ಕ್ಯಾಚಿ ಇರ್ಲಿ ಅಂದ್ರೆ, ಸೊ ಆ ಟೈಮಲ್ಲಿ ಇದು ಒಂದು ಆಪ್ಷನ್ ಇಟ್ಕೊಂಡಿದ್ದೆ. ಇದು ಹೇಗಿದೆ ಅಂದ್ರೆ ಎಲ್ಲರಿಗೂ ಕ್ಯಾಚಿ ಅನ್ಸ್ತು ಇಟ್ಟೆ. ಬಟ್ ನನಗ್ ಕಾಡ್ತಿತ್ತು ಒಂದು ಸರಳ ಪ್ರೇಮ ಕಥೆನೂ ಚೆನ್ನಾಗಿತ್ತಲ್ವ ಅಂತ. ಸೊ ಈ ಪಾಯಿಂಟ್ ಅಲ್ಲಿ ಹೇಳಿದಾಗ ಅಫ್ಕೋರ್ಸ್ ಈಗ ಅದ್ರ ಶ್ಯಾಡೋ ಇದೆಯಲ್ಲ, ಸೊ ಒಂದು ಸಕ್ಸಸ್ ಶ್ಯಾಡೋ ಇರೋದ್ರಿಂದ ಓಕೆ ಹೋಗೋಣ ಅಂತ ಹೇಳಿದ್ರು. ನೀವ್ ಎಂತ ಬುದ್ಧಿವಂತ ಅಂದ್ರೆ ಸಿನಿಮಾ ಟೈಟ್ಲ್ ತಲೆನೇ ಕೆಡ್ಸ್ಕೊಳ್ಳಲ್ಲ ನೀವು. ಪ್ರೊಡ್ಯೂಸರ್ ಇಲ್ಲ ಅಂತ ತುಂಬಾ ಸಖತ್ತಾಗಿರೋ ಸಿನಿಮಾನ ಪ್ರೊಡ್ಯೂಸರ್ ತಕ್ಕನಂಗೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಂತ ಇಟ್ಬಿಡ್ತೀರಾ. ಇದು ತುಂಬಾ ಸಿಂಪಲ್ ಆಗಿರೋ ಬಜೆಟ್ ಇಲ್ಲ ಅಂತ. ಇನ್ನೊಂದು ಟೈಟ್ಲ್ ಬೇಕು ಅಂದ್ರೆ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಅಂತ ಮಾಡ್ಕೋತೀರಾ, ಆಯ್ತಾ? ಇನ್ಯಾರು ಟೈಟ್ಲ್ ಯೋಚನೆ ಮಾಡ್ತಾರೆ ಗುರು ಅಂತ ಅಂದ್ಬಿಟ್ಟು ಒಂದು ಸರಳ ಪ್ರೇಮ ಕಥೆ ಅಂತ ಅದನ್ನೇ ರೀಮೇಕ್ ಮಾಡ್ತೀರಾ. 3 ಟೈಟ್ಲ್ ಒಂದೇ ಹೆಸರಲ್ಲೇ. ಎಲ್ಲರೂ ಟೈಟ್ಲ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡ್ರೆ ನೀವು ಆರಾಮಾಗಿ ಇಲ್ಲಿ ಮುಗಿಸ್ಕೊಂಡು ಹೋಗ್ಬಿಡ್ತೀರಾ ಅಂತ. ಟೈಟ್ಲಿಗೆ ನಾವು ತುಂಬಾ ತಲೆ ಕೆಡ್ಸ್ಕೊಂಡ್ವಿ. ಆಮೇಲೆ ನಾನು ಅಂದ್ರೆ ನಿಮ್ಗೆ ಆಲ್ರೆಡಿ ಒಂದು 500 ಜನ ಸಾರಿ ಕೇಳಿದ್ದಾರೆ, 501 ಅನ್ಕೊಳ್ಳಿ. ಒಂದು ಸರಳ ಪ್ರೇಮ ಕಥೆ ನಾನು OTT ನೋಡಿದ್ದು. ಅಲ್ಲ, OTT ನೋಡಿದ್ರೆ ನಮ್ಗೇನ್ ಸಮಸ್ಯೆ ಇಲ್ಲ. ಈಗ್ಲೂ ಹೇಳ್ತಾರೆ, ಈಗ OTT ಇಂದ ತೆಗ್ದಿದ್ವಿ ಪ್ರೈಮ್ ಜೊತೆ ಸ್ವಲ್ಪ ಇಶ್ಯೂ ಆಗಿ. ಏನೋ GST ಆ ರೀತಿ ಒಂದಷ್ಟು ಅವ್ರ ಕರೆಕ್ಟ್ ಟರ್ಮ್ಸ್ ಅಲ್ಲಿ ಇಲ್ಲ ಅಂತ ಏನ್ ತೆಗ್ದಿದೀವಿ. ಕೆಲವ್ರು ಯೂಟ್ಯೂಬ್ ಅಲ್ಲಿ ನೋಡಿದ್ದು ಹೇಳ್ತಾರಲ್ಲ, ಅದೊಂದು ತೀರಾ ಹರ್ಟ್ ಆಗುತ್ತೆ. ಇಲ್ಲ, ಅವ್ರಿಗೆ ಕೆಲವ್ರು ಗೊತ್ತೇ ಆಗಲ್ಲ. ನೀವು ಅವಾಗ ಸ್ಟೇಟಸ್ ಹಾಕಿದ್ರಿ, ದಿನಾ ಒಬ್ಬರು ಕಳಿಸ್ತಾನೆ ಇದ್ರು ನಿಮ್ಗೆ, ನಾನು OTT ನೋಡಿದೆ ಸಾರಿ ಅಂತ. ಎಲ್ಲರ ಮಧ್ಯೆ ನಾನು ಇನ್ನೇನು ಕಳ್ಸೋದು ಅಂತ ಕಳಿಸ್ಲಿಲ್ಲ ಅಷ್ಟೇ. ನನಗೂ ಅವಾಗ ಸೀರಿಯಸ್ಲಿ ಇದಾಯ್ತು. ಅಂದ್ರೆ ನನಗೆ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಬಾರ್ದು ಅಂತ ಏನಿರಲ್ಲ, ಥಿಯೇಟರ್ ಬಿಟ್ಟಾಗ್ಲೂ ಒಳ್ಳೆ ರಿವ್ಯೂಸೇ ಇತ್ತು ಸಿನಿಮಾಗೆ. ಅವಾಗ ನೋಡೋ ಪರಿಸ್ಥಿತಿಲಿ ಇರಲಿಲ್ಲ ಕೆಲಸದ ಒತ್ತಡದಿಂದ, ಹಾಗಾಗಿ ನೋಡಬಾರ್ದು ಅಂತ ಏನಿಲ್ಲ. ನಮಗೆ ಅಂದ್ರೆ ಎಲ್ಲರಿಗೂ ಇರುತ್ತಲ್ಲ ಸರ್, ಕೆಲವು ಡೈರೆಕ್ಟರ್ಸು ಅಥವಾ ಕೆಲವು ಆರ್ಟಿಸ್ಟ್ ಇವ್ರು ಎಂಥ ಸಿನಿಮಾ ಮಾಡಿದ್ರು ನೋಡ್ಬೋದು, ನಾವು ಥಿಯೇಟರ್ಗೆ ಹೋಗಿ ನೋಡೋಣ, ರಿಸ್ಕ್ ತಗೋಣ ಅಂತ. ಆ ಸಾಲಲ್ಲಿ ನಮ್ಗಂತೂ ನೀವಿದ್ದೀರಾ. ಸುನಿ ಅವ್ರು ಎಂಥ ಸಿನಿಮಾ ಮಾಡಿದ್ರು ನಾವು ಥಿಯೇಟರ್ಗೆ ಹೋಗಿ ನೋಡ್ಬೋದು ಅನ್ನೋ ಥರ. ಸೊ ಹಾಗಾಗಿ ಅದು ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ನೋಡಿಲ್ಲ. ಬಟ್ ಒಂದು ಸರಳ ಪ್ರೇಮ ಕಥೆ OTT ನೋಡಿದಾಗಂತೂ ಬೇಜಾರಾಯ್ತು, ಅಯ್ಯೋ ಇದು ಥಿಯೇಟರ್ ನೋಡ್ಬೇಕಾಯ್ತು. ಎಸ್ಪೆಷಲಿ ಅಂದ್ರೆ ಡೈರೆಕ್ಟರ್ಗಳು ಮಾಡೋದೇ ಥಿಯೇಟರ್ ಇಮ್ಯಾಜಿನ್ ಇಟ್ಕೊಂಡು, ಅಂದ್ರೆ ಆ ಸೌಂಡ್ ಎಫೆಕ್ಟ್ಸ್ DTS ಅಲ್ಲೆಲ್ಲ ಕೂತ್ಕೊಂಡು ಈ ಸ್ಪೀಕರ್ ಈಗ ಬರ್ಲಿ ಅಂತ. ಒಂದು ಸರಳ ಪ್ರೇಮ ಕಥೆ ಮ್ಯೂಸಿಕಲ್ ಮೂವಿ ಆಗಿರೋದ್ರಿಂದ ಸೊ ಅದಕ್ಕೂ ಜಾಸ್ತಿ ಇಂಪ್ಯಾಕ್ಟ್ ಕೊಟ್ಟಿದ್ದ. ಈವನ್ ಥ್ರಿಲ್ಲರ್ ಮೂವೀಸ್ ಮತ್ತೆ ಹಾರರ್ ಮೂವೀಸ್ ಇದೆಯಲ್ಲ, ನಿಮ್ಗೆ ಥಿಯೇಟರ್ಗೆ ಅಂತಾನೆ ಸ್ಪೆಷಲ್ ಸೌಂಡ್ ಎಫೆಕ್ಟ್ಸ್. ಈಗ ಫಾರ್ ಎಕ್ಸಾಂಪಲ್ ಚೂಮಂತರ್ ಥಿಯೇಟರ್ ಹಿಂಗ್ ಅನ್ಸುತ್ತೆ, ಮೇ ಬಿ ಅದು OTT ಅದ್ ಕೊಡಲ್ಲ ಅನ್ಸುತ್ತೆ. ಆ ಭಯ, ಆ ಆಲೋನೆಸ್ ಅದೊಂದು ವರ್ಲ್ಡ್ ಕರ್ಕೊಂಡ್ ಹೋಗುತ್ತೆ. ಆ ಕಾರಣಕ್ಕಾಗಿ OTT ನೋಡ್ದು ಅಂದ್ರೆ ನಮ್ಗೆ ಓಕೆ, ಇವ್ರು ಪೂರ್ಣ ಪ್ರಮಾಣದ ನಮ್ ಪ್ರಾಡಕ್ಟ್ ನೋಡಿಲ್ಲ ಅಂತ ಒಂಚೂರು ಇದಾಗುತ್ತೆ. ಬಟ್ ಈಗ ಎಲ್ಲೇ ನೋಡಿದ್ರು ಅನ್ನೋದೇ ಖುಷಿ. ಈಗ ಈ ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಅನ್ನೋ ಮಾತು ನಿಮ್ಗೆ ಅರ್ಥ ಆಗಿದ್ದು ಮದುವೆಗೆ ಮುಂಚೆನ ಮದುವೆ ಆದ್ಮೇಲೆ? ಇಲ್ಲ, ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮದ್ವೆ ಆದ್ಮೇಲೆ ನಾನೊಂದಷ್ಟು ಮಾತಾಡ್ತಿರೋದು ಅಂದ್ರೆ ಹುಡುಗರ ಹತ್ರ ಮಾತಾಡ್ತಿದ್ದೆ. ಹಿಂಗ್ ಓಪನ್ ಅಥವಾ ಕ್ಯಾಮ್ರಾಗೆ ಈ ರೀತಿ ಎಲ್ಲ ಕಂಡ್ರೆ ಎದುರುತ್ತಿದ್ದೆ. ಅದೇನ್ ಪಾಪ ಅದು ವೀರ್ ಸಮರ್ಥ ಅವ್ರಿಗೆ ಕ್ರೆಡಿಟ್ ಹೋಗ್ಬೇಕು. ನಾನು ಹೇಳಿದೆ ಒಂದು ತತ್ವಪದದ ಯಾವ್ದನ್ನ ಯೂಸ್ ಮಾಡ್ಕೊಂಡು ಇದ್ ಮಾಡೋಣ ಅಂತ. ಬೇರೆ ಸಾಂಗ್ ಇಟ್ಕೊಂಡಿದ್ದ, ಅದ್ರ ರೈಟ್ಸ್ ಇದಾಗಿ ಕೊನೆಗೆ ಹುಡುಕಿ ಈ ಸಾಂಗಿಗೆ ಬಂದು. ನೀವ್ ಹೇಳಿದ ಅನ್ವಯ ಆಗುತ್ತೆ. ಏನಾದ್ರು ಕ್ಲಾಶ್ ಆದಾಗ ನಾನು ಸೈಲೆಂಟ್ ಆಗ್ಬಿಡ್ತೀನಿ. ಮನೇಲೆ ಅಂತಲ್ಲ, ಎಲ್ಲ ಕಡೆನೂ ನಾನು ಜಾಸ್ತಿ ಆರ್ಗ್ಯೂ ಮಾಡೋಕೋಲ್ಲ, ಸೈಲೆಂಟ್ ಆಗಿ ಅದನ್ನೇ ಮನನ ಮಾಡ್ತಿರ್ತೀನಿ. ಸರ್ ನಮ್ಮಲ್ಲಿ ಒಂದು ಸೆಗ್ಮೆಂಟ್ ಇದೆ ಸರ್, ಸ್ವಲ್ಪ ರಾಂಗ್ ಆಗವ್ರೆ ಅಂತ. ರ್ಯಾಪಿಡ್ ಫೈರ್ ಕ್ವೆಶನ್ಸ್ ಕೇಳಿರ್ತೀರಾ, ಬಟ್ ರ್ಯಾಪಿಡ್ ಫೈರ್ಗೆ ರಾಂಗ್ ಆನ್ಸರ್ಸ್ ಹೇಳ್ಬೇಕು ಸರ್. ನಾನು ರಾಂಗ್ ಹೇಳ್ಬೇಕು, ಏನೇ ಆನ್ಸರ್ ಕೇಳಿದ್ರು ರಾಂಗ್ ಆನ್ಸರ್ ಹೇಳ್ಬೇಕು ಅಂತ.
ಓಕೆನಾ? ಬಟ್ ಸ್ಪಾಂಟೇನಿಯಸ್ ಆಗಿ ಟಕ್ 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 ಅಂತ ಹೇಳ್ತಿರ್ಬೇಕು. ಓಕೆ, ರೆಡಿನಾ? ಎಡಿಟ್ ಮಾಡ್ಕೊಳಕ್ ರೆಡಿ ಇದೆ. ಮೊದಲನೇದಾಗಿ ಸರ್ ನಿಮ್ಮ ಹೆಸರು? ಕುಮಾರ್. ಮೋಹಕ ತಾರೆ ಯಾರು? ರಕ್ಷಿತಾ. ಒಂದು ಓವರ್ಗೆ ಎಷ್ಟು ಬಾಲ್ ಇರುತ್ತೆ? ಒಂದೇ ಬಾಲ್ ಹೊಡೆದಾಕಿದ್ರೆ ಇನ್ನೊಂದು ತರ್ತೀವಿ. ನಮ್ಮ ಕರ್ನಾಟಕದ ರಾಜ್ಯ ಭಾಷೆ ಯಾವುದು? ಇದು ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಬರೀ ಇಷ್ಟೇ ಕಟ್ ಮಾಡ್ಕೊಂಡು ಹಾಕ್ತಾರ. ಇವ್ನಿಗೆ ಇದು ಗೊತ್ತಿಲ್ವಾ ಅಂತ ಯಾವ್ದಾನ ಬೈಯಾಗ ಟೈಮಲ್ಲಿ. ಇಂಗ್ಲಿಷ್. ಕಾಡುಗಳ್ಳ ಅಂತ ಯಾರನ್ನು ಕರೀತಾರೆ? ಕಾರ್ತಿಕ್. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಡೈರೆಕ್ಟರ್ ಯಾರು? ರಕ್ಷಿತ್ ಶೆಟ್ಟಿ. ಹ್ಯಾಟ್ರಿಕ್ ಹೀರೋ ಅಂತ ಯಾರನ್ನು ಕರೀತಾರೆ? ವಿರಾಟ್ ಕೊಹ್ಲಿ. ಕಿಂಗ್ ಕೊಹ್ಲಿ ಯಾವ ಟೀಮ್ಗೆ ಆಡೋದು? CSK. ಸುನಿ ಅವರ ಬ್ಲಾಕ್ ಬಸ್ಟರ್ ಮೂವಿ ಯಾವ್ದಾದ್ರು ಹೇಳಿ ಒಂದು. ಬಹುಪರಾಕ್. ಬ್ಲೂ ಕಲರ್ಗೆ ಕನ್ನಡದಲ್ಲಿ ಏನಂತಾರೆ? ಹಸಿರು. ಸಿಂಪಲ್ ಸ್ಟಾರ್ ಯಾರು? ರಿಷಬ್ ಶೆಟ್ಟಿ. ನಿಮ್ಮ ಹೆಂಡತಿ ಹೆಸರೇನು? ಆಂತರ್ಯ. ಅವಳ ಹೆಸರು ಹೇಳ್ದ. ಈ ಸಲ ಕಪ್ ಬೇಕಾ ನಮ್ಗೆ? ಇದನ್ನ ಹಾಕ್ಬಿಡ್ತಾರ ಆಮೇಲೆ ಈ ನನ್ ಮಗ ಮೊದ್ಲೇ ಹೇಳಿದ್ದ ಅಂತ. ಯಾಕೆ ಸುಮ್ಮನೆ ನಾನು ಇದಕ್ಕೆಲ್ಲ ಆನ್ಸರ್ ಕೊಡಲ್ಲ. ಬರೀ ಇಷ್ಟೇ ಕಟ್ ಆಗುತ್ತೆ ಅವ್ರಿಗೆ. ಇದು ರಾಂಗ್ ಯಾವ ಹೇಳ ಆನ್ಸರ್ ಅಂತ ಗೊತ್ತಾಗಲ್ಲ. ಬರೀ ಇಷ್ಟೇ ಕಟ್ ಮಾಡಿ ಹಾಕಿ ಗುಮ್ಸ್ತಾರೆ. ಪಂಚಗಿಂಚ ಊಟ ಅಭ್ಯಾಸ ಇದೆಯಾ ಸರ್ ಮನೇಲಿ? ಇಲ್ಲ, ನನ್ಗೆ ಅಂದ್ರೆ ಅಷ್ಟ ಅಭ್ಯಾಸ ಇಲ್ಲ, ಬಟ್ ಇಷ್ಟಪಡ್ತೀನಿ. ನೀವು ಅದನ್ನೇ ಗಿಫ್ಟ್ ಕೊಡ್ತೀನಿ, ಇಷ್ಟಪಡ್ತೀನಿ. ನನ್ಗೆ ಅಭ್ಯಾಸ ಇಲ್ದಿರ ಅಭ್ಯಾಸ ಮಾಡ್ಕೊಳ್ತೀನಿ. ಈ ಇದ್ರಲ್ಲೆಲ್ಲ ಏನ್ ಉಟ್ಕೊಂಡಿದ್ರಿ ಅಂತ? ಮದ್ವೆಯಲ್ಲಿ ಕಚ್ಚೆ ಫಸ್ಟ್ ಟೈಮ್ ಮದುವೆ ಅವತ್ತೇನು ಉಟ್ಕೊಂಡಿರ್ಲಿಲ್ಲ. ಹೌದಾ? ಅಲ್ಲ, ಮದುವೆ ದಿನ ಕಚ್ಚೆ ಪಂಚೆ ಉಟ್ಕೊಂಡಿರಲ್ವಾ ನೀವು? ಮದುವೆ ದಿನ ಕಚ್ಚೆ ಉಟ್ಕೊಂಡಿದ್ದೆ. ಅದಾದ್ಮೇಲೆ ಹುಟ್ಟೇ ಇಲ್ಲ. ಅದ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆ ರೀತಿ ಹಾಕಿದೀವಿ, ಹಾಕಿಲ್ಲ ಅಂತೆಲ್ಲ. ಸೊ ರೀಸೆಂಟ್ ಆಗಿ ಯಾವ್ದು ತಗೊಂಡಿಲ್ಲ. ಓಕೆ ಸರಿ. ಸುದರ್ಶನ್ ಸಿಲ್ಕ್ಸ್ ಅವರು ಸುನಿ ಅವ್ರು ಬರ್ತಿದ್ದಾರೆ ಅಂತ ಹೇಳಿದೆ. ಅವ್ರ ನಾಮಕರಣಕ್ಕೆ ಪಂಚ ಬೇಕ್ರಿ, ಅವ್ರ ಮನೆ ಫಂಕ್ಷನ್ ಬರುತ್ತೆ ನೆಕ್ಸ್ಟ್, ಪಂಚ ಕೊಡಿ ಅಂತ ಅಂದ್ರು ಸರ್. ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತು ಮಾರತಹಳ್ಳಿ ಇವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ ಸರ್. ವೈಫ್ ಕರ್ಕೊಂಡ್ಬಂದಿದ್ರೆ ಒಳ್ಳೆ ಸೀರೆ ಕೊಡ್ತಿದೆ ಅಂತಂದ್ರು. ಸೊ ಇದು ಪಂಚೆ ಇವಾಗ ಕಲರ್ ಪಂಚಗಳು ಬರ್ತಿದೆ ಸರ್. ಈ ಪಂಚೆ ಒಂದು ಬೆಲ್ಟ್ ಇದೆ, ಇದು ಶಾರ್ಟ್ ಪೀಸ್ ಇದೆ ನೋಡಿ, ಡಿಯೋಡ್ರೆಂಟ್ ಕೊಟ್ಟಿದ್ದಾರೆ, ಇದೆಲ್ಲ ಇದೆ ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಯಾವ್ದೇ ಪ್ರತಿ ವಾರನೂ ಇಂಟರ್ವ್ಯೂಗೆ ಬರ್ತೀನಿ, ಬನ್ನಿ. ಸುದರ್ಶನ್ ಸಿಲ್ಕ್ ಅವರೇ ತುಂಬಾ ಥ್ಯಾಂಕ್ ಯು. ಕೀರ್ತಿ ಅವರೇ, ನಾನು ಪ್ರತಿ ವಾರ ಇಂಟರ್ವ್ಯೂಗೆ ಬರ್ತೀನಿ, ನೀವು ಈ ರೀತಿ ಕೊಡ್ತಾ ಇರ್ತೀರಾ ಅಂದ್ರೆ ಏನ್ ನಮ್ಮ ಬಗ್ಗೆ ನಾವ್ ಹೇಳತ್ತಾನೆ ಬರ್ತೀವಿ. ಮತ್ತೆ ನೀವು ಸುದರ್ಶನ್ ಸಿಲ್ಕ್ ಅವರು ಏನಾದ್ರು ಆಡ್ ಮಾಡ್ಬೇಕು ಅಂದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಆಡ್ ಫ್ರೀ ಮಾಡ್ಕೊಡ್ತೀನಿ. ಫಸ್ಟ್ ಆಡ್ ಫ್ರೀ ಮಾಡ್ಕೊಡ್ತೀನಿ. ಇದಕ್ಕಿಂತ ಇನ್ನೇನು ನಿಜಪ್ಪ. ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತು ಮಾರತಹಳ್ಳಿ. ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್ ಅಂತ ಒನ್ ಸ್ಟಾಪ್ ಸೊಲ್ಯೂಷನ್. ಚಿಕ್ಕ ಮಕ್ಕಳಿಂದ ಹೋಗಿ ದಯವಿಟ್ಟು ಸೌಂದರ್ಯ ಅವ್ರನ್ನ ಕರ್ಕೊಂಡ್ ಬಂದಿದ್ರೆ ಒಳ್ಳೆ ರೇಷ್ಮೆ ಸೀರೆ ಸಿಕ್ತಿತ್ತು ನಿಮ್ಗೆ. ನೆಕ್ಸ್ಟ್ ಅವ್ರ ಜೊತೆ ಕಪಲ್ ಇಂಟರ್ವ್ಯೂ ಬರ್ತೀನಿ. ಫಸ್ಟ್ ಸುದರ್ಶನ್ ಸಿಲ್ಕ್ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಬಿಟ್ಟು ಆಮೇಲೆ ಇಲ್ಲಿಗೆ ಬರೋಣ. ಸರ್, ಇವಾಗ ಒಂದು 3 ವಿಷಯ ಹೇಳ್ಬೇಕು ಸರ್. ಯಾರ ಬಗ್ಗೆ ಅಂತ ಹೇಳ್ಬಾರ್ದು. ಈ ತರದ್ ಒಂದು ಇನ್ಸಿಡೆಂಟ್ ಆಗಿತ್ತು ಅಂತ ಹೇಳ್ಬೇಕು. ಜನ ಬೇಕಾದ್ರೆ ಗೆಸ್ ಮಾಡ್ಕೊಳ್ಳಿ ಯಾರ ಬಗ್ಗೆ ಏನು. ಒಂದ್ಸಲಿ ಹಿಂಗ್ ಆಗ್ಬಿಟ್ಟಿತ್ತು ಅಂತ, ಇಂಡಸ್ಟ್ರಿಯಲ್ಲಿ ಹಿಂಗ್ ನಡೆದಿದೆ, ಯಾರ ಬಗ್ಗೆ ಅಂತ ಹೇಳಲ್ಲ. ಆ 3 ವಿಚಾರ ಹೇಳಿ. ಸಿಂಪಲ್ ಆಗಿ ಲವ್ ಸ್ಟೋರಿ ಆದ್ಮೇಲೆ ಒಂದು ಸ್ಕ್ರಿಪ್ಟ್ ತಗೊಂಡು ಒಬ್ಬರ ಹತ್ರ ಹೋಗಿದ್ದೆ. ಇಷ್ಟ ಆಯ್ತು, ಇದನ್ನ ಮಾಡೋಣ, ಇದಕ್ಕೂ ಮುಂಚೆ ಅದು ಅಂದ್ಬಿಟ್ಟು ಒಂದು ರಿಮೇಕ್ ಕೊಟ್ರು. ರಿಮೇಕ್ ಮಾಡಿ ಅಂತ ನಾನು ತುಂಬಾ ಅಡ್ಮೈರ್ ಮಾಡ್ತಿದ್ದೆ ಅವ್ರನ್ನ. ಸಖತ್ ಹರ್ಟ್ ಆಯ್ತು ಅಷ್ಟೇ. ಅವ್ರ ಪ್ರೊಡ್ಯೂಸರ, ಹೀರೋನ, ಡೈರೆಕ್ಟರ್ ಯಾರು ಹೇಳಲ್ಲ ನಾನು. ಓಕೆ, ಅವ್ರು ಯಾರು ಇರ್ಬೋದು ನೀವೇ ಗೆಸ್ ಮಾಡಿ. ಏನ್ ಬೇಕು ಏನ್ ಬೇಡ, ನೀವು ಕೇಳಿದ್ರಿ ಅಂತ ಹೇಳ್ದೆ ಅಷ್ಟೇ. ಓಕೆ ಫೈನ್. ಎರಡನೇದು ಒಂದು ಹೀರೋಯಿನ್. ಆಮೇಲೆ ಪಾಪ ಸಾರಿ ಕೇಳಿದ್ರು. ನಾನು ಹೋಗಿ ಆ ಟೈಮಲ್ಲಿ ಒಂದು ಕ್ಯಾರೆಕ್ಟರ್ಗೆ ರೀಡಿಂಗ್ ಕೊಡ್ತಿದ್ರೆ ಅವರು ನೀವ್ ಯಾವ್ದು ಮಾಡಿದೀರಾ, ನೀವ್ ಏನ್ ಮಾಡಿದೀರಾ, ನನ್ನ ಇಂಟರ್ವ್ಯೂ ಅಂತ ಇದ್ರು ಅವರು. ಅವ್ರದ್ದು ಒಂದು ಫಿಲಮ್ ಆಗಿತ್ತು, ರಿಲೀಸ್ ಆಗಿರ್ಲಿಲ್ಲ ಇನ್ನ. ನನ್ನ ಇಂಟರ್ವ್ಯೂ ತರ ತಗೊಂಡ್ರು. ನೀವು ಕತೆ ಹೇಳಕ್ ಹೋದಾಗ ನಾನು ಕತೆ ಕೇಳಿ ಆಮೇಲೆ ಹೇಳೋಣ, ಇಲ್ಲ ಹಾಗೆ ಅಂದ್ರು. ಸರಿ, ಆಮೇಲೆ ಒಪ್ಕೊಂಡ್ ಬಂದ್ರ? ಇಲ್ಲ ಅದನ್ನು ಒಪ್ಕೊಳ್ಳಿಲ್ಲ. ಅವ್ರು ಹೇಳಿದ್ದು ನಾನ್ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂತ. ನಾನು ಸೇಮ್ ಅದೇ ಅಂದ್ರೆ ಸರ್, ಅವ್ರ ಕತೆನೇ ಕೇಳಲಿಲ್ಲ, ನನ್ಗೆ ಅಲ್ಲೇ ಹೋಯ್ತು ಅಂತ ನಾನು ಹೇಳಿ. ಆಮೇಲೆ ವರ್ಕ್ ಮಾಡ್ದು. ಆಮೇಲೆ ಜೊತೆಲಿ ವರ್ಕ್ ಮಾಡಿದ್ವಿ. ಎಂತ ಒಳ್ಳೆ ಕ್ಲೂ ಇದು. ಗೆಸ್ ಮಾಡಬೇಡಿ. ಆಮೇಲೆ ಯಾವ್ದೋ ಒಂದು ಫಿಲಮ್ ಆ ಪ್ರೊಡ್ಯೂಸರ್ಗೆ ಮಾತ್ರ ಗೊತ್ತಾಗುತ್ತೆ. ಪ್ರೊಡ್ಯೂಸರ್ ಟೀಮ್ ಅವ್ರಿಗೆ ಗೊತ್ತಿರುತ್ತೆ. ವರ್ಕ್ ಮಾಡಿದೀನಿ, ಪೇಮೆಂಟೇ ತಗೊಂಡಿಲ್ಲ. ಕೊಟ್ಟೇ ಇಲ್ವ ಪೇಮೆಂಟು? ಹಿಟ್ ಆಯ್ತಾ ಸಿನಿಮಾ? ಬೇಡ ಬಿಡಿ. ಯಾಕೆ ಸರ್ ಹಿಂಗೆಲ್ಲ ಮಾಡ್ತೀರಾ? ದಯವಿಟ್ಟು. ನನ್ನೊಂದು ಫಿಲಮ್ ಹೀರೋಯಿನ್ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅವ್ರು ಇಡೀ ಪ್ರಾಜೆಕ್ಟ್ ಪರ್ಸನಲ್ ಆಗಿ ಮಾತೇ ಆಡಿಲ್ಲ. ಹೌದಾ? ಇಡೀ ಪ್ರಾಜೆಕ್ಟ್ ಏನೋ ಫಸ್ಟ್ ಕ್ಲಾಶ್ ಆಗಿತ್ತು ಅಥವಾ ರಿಹರ್ಸಲ್ ಟೈಮ್ ಏನೋ, ಈಗ ಕ್ಲಾಶ್ ಏನೋ ಆಗಿರ್ಬೋದು. ಶೂಟಿಂಗ್ ಫಸ್ಟ್ ಡೇ ಇಂದ
ಎಂಡರ್ಗು ಸ್ಕ್ರೀನ್ ಮೇಲೆ ಒಂಚೂರು ಗೊತ್ತಾಗಲ್ಲ, ಬಟ್ ಒಂಚೂರು ಮಾತಾಡಿಲ್ಲ. ವಾವ್. ಅಫ್ಕೋರ್ಸ್ ಆಡಿಯನ್ಸಿಗೆ ಗೊತ್ತಾಗಲ್ಲ, ಯಾಕಂದ್ರೆ ಅವ್ರ ಪ್ರಮೋಷನ್ಸ್ ಅಲ್ಲೂ ಅಷ್ಟೊಂದು ಚೆನ್ನಾಗಿ ಇದಾಗಿಲ್ಲ, ಅವ್ರಿಬ್ರು ಮಾತಾಡ್ತಿರ್ಲಿಲ್ಲ. ಬಟ್ ಸ್ಕ್ರೀನಲ್ಲಿ ಏನು ಗೊತ್ತೇ ಆಗಲಿಲ್ಲ. ಇದು ಯಾವ್ದಿರ್ಬೋದು ನಿಮ್ಮ ಗಮನಕ್ಕಿರಲಿ ಅಷ್ಟೇ. ಒಂದು ಸ್ವಲ್ಪ ತಲೆಗೆ ಒಂದು ಸ್ವಲ್ಪ ಕೆಲಸ ಕೊಡೋಣ ಅನ್ನೋ ಥರ ಒಂದು ಪ್ರಯತ್ನ ಮಾಡಿದ್ದು. ಇನ್ಯಾವ್ದಾದ್ರು ಹೇಳ್ತೀರಾ ಸರ್? ಸರ್ ನೀವು ಮಾತು ಕಡಿಮೆ, ಬಟ್ ಮಾತಾಡದೆ ಕರೆಕ್ಟಾಗಿ ಮಾತಾಡ್ತೀರಾ, ಸತ್ಯ ಮಾತಾಡ್ತೀರಾ ಅಂತ ಕೇಳ್ಪಟ್ಟೆ. ಧೈರ್ಯವಾಗಿ ಮಾತಾಡ್ತೀರಾ. ಅಲ್ಲ, ಅದ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಧೈರ್ಯವಾಗಿ ಮಾತಾಡಿತೀವೋ ಇಲ್ವೋ ಅಂತ. ಮಾತಾಡ್ಬೇಕಾದ್ರೆ ಜನರಲ್ ಆಗಿ ಮಾತಾಡಿರ್ತೀವಿ ಅಷ್ಟೇ. ಆ ವಿಷಯ ಹೆಂಗ್ ವೈರಲ್ ಆಗುತ್ತೆ ಅನ್ನೋದ್ರ ಮೇಲೆ ಧೈರ್ಯವಾಗಿ ಮಾತಾಡಿದೀವ, ಎದುರ್ಕೊಂಡು ಮಾತಾಡಿದೀವ ಅಂತ ಗೊತ್ತಾಗುತ್ತೆ. ಕ್ಯಾಮ್ರಾ ಹಿಂದೆ ಹೇಳೋ 2 ವಿಷಯ ಕ್ಯಾಮ್ರಾ ಮುಂದೆ ಹೇಳೋ ಧೈರ್ಯ ಇದೆಯಾ ನಿಮ್ಗೆ? ಹೆಂಗೂ ಸಿಗಿಸ್ಬೇಡಿ, ಹೇಳ್ತೀವಿ ನಾವು. ಆಫ್ ಮಾಡ ಅದು ಕ್ಯಾಮ್ರಾ ಆಫ್ ಮಾಡ್ಬೇಕಷ್ಟೇ, ಇಲ್ಲ ಡಿಲೀಟ್ ಮಾಡ್ಬೇಕಷ್ಟೇ. ಹೇಳ್ತೀವಿ, ಏನ್ ಬೇಕಾದ್ರು ನಿಮ್ನ ನಂಬಿ ಹೇಳ್ತೀವಿ. ಕ್ಯಾಮ್ರಾ ಹಿಂದೆ ಏನ್ ಮಾತಾಡ್ತೀವಿ? ಆಕ್ಚುಲಿ ನಾನೇನ್ ಎಕ್ಸ್ಪೆಕ್ಟ್ ಮಾಡಿದ್ದೇನೆ, ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ಅಂತ ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ಹೇಳ್ತಿರಲ್ಲ, ಕ್ಯಾಮ್ರಾ ಮುಂದೆ ಹೇಳಿ ಅಂತ. ಹೇಳೋಣ, ಹೇಳಿ ಸರ್. ಇವ್ರು ತುಂಬಾ ಚೆನ್ನಾಗಿ ರೋಲಿಂಗ್ ಹೇಳ್ತಾರೆ. ಹೇಳಿ ನೀವು. ರೋಲ್ ನಾನು ಅಬ್ಸರ್ವ್ ಮಾಡಿದೆ ರೋಲಿಂಗ್. ಫಸ್ಟ್ ಆದ್ರೆ ಸೌಂಡ್ ಅಂತ ಹೇಳ್ತಿದ್ದೆ, ಈಗ ಅದಿಲ್ಲ. ಕ್ಯಾಮ್ರಾ ಆಕ್ಷನ್, ಕ್ಯಾಮ್ರಾ ಆಕ್ಷನ್. ಸರ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯಿಂದ ತೆಗೆದ್ರಿ ಸರ್. ಆಕ್ಚುಲಿ ಲವ್ ಸ್ಟೋರಿನ ಸಿಂಪಲ್ ಮಾಡಿದ್ ನೀವೇ. ಎಲ್ಲ ಲವ್ ಸ್ಟೋರಿನೂ ಕಾಂಪ್ಲಿಕೇಟೆಡ್, ಸಿಂಪಲ್ ಅಂತ ಹೇಳಿದ್ ನೀವೇ. ಅಫ್ಕೋರ್ಸ್ ಆ ಲವ್ ಸ್ಟೋರಿನೂ ಕಾಂಪ್ಲಿಕೇಟೆಡ್ ಆಕ್ಚುಲಿ ಬರ್ದಾಗ ಅಥವಾ ಆತರ ತಿರ್ಬೇಕಾದ್ರೆ ಎಲ್ಲ. ಬಟ್ ಅದಕ್ಕೆ ಫಸ್ಟ್ ಒಂದು ಸರಳ ಪ್ರೇಮ ಕಥೆ ಅಂತ ಹೆಸರಿಟ್ಟಿದ್ದು. ಅದ ಆಮೇಲೆ ಏನೋ ಸೌಂಡಿಂಗ್ ಇನ್ನೊಂಚೂರು ಚೆನ್ನಾಗಿರೋದು ಇಡೋಣ ಅಂತ ಹೇಳಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆಯ್ತು. ಕೆಲವೊಂದು ನಾವು ಮಾಡ್ತೀವಿ, ಕೆಲವೊಂದು ಅದಾಗದೇ ಆಗುತ್ತೆ. ಸೊ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ದೇವ್ರು ಚೂಸ್ ಮಾಡಿದೆ. ಅದಕ್ಕೂ ಮುಂಚೆ ನಾನು ತುಂಬಾ ಸ್ಕ್ರಿಪ್ಟ್ ಕೊಡ್ಬಿಡ್ತಿದ್ದೆ, ತುಂಬಾ ಇದು ಮಾಡಿದೆ. ಒಬ್ರು ಪ್ರೊಡ್ಯೂಸರ್ ಸಿಕ್ಕಿ ನಾನು ಫಸ್ಟ್ ಹೇಳಿದ್ದು ಬಹುಪರಾಕ್ನ ಕಲಾತ್ಮಕ ಅಂತ ಅವಾಗ ಸಬ್ಜೆಕ್ಟ್ ಬರ್ಕೊಂಡು ಇಟ್ಕೊಂಡಿದ್ದೆ. ಆ ಪ್ರೊಡ್ಯೂಸರ್ ಇದೊಂದು 3 ಕೋಟಿಲ್ ಮಾಡೋಣ ಅಂತ ಇದ್ರು. ಸೊ ಅದಕ್ಕೆ ರೆಡಿ ಮಾಡ್ಕೊಂಡು ಮಾಡ್ದು. ಆಮೇಲೆ ಒಂದು 3 months ಹೋದ್ಮೇಲೆ ಇಲ್ಲ ಒಂದು 2 CR ಬಜೆಟ್ ಅಲ್ಲಿ ಮಾಡೋಣ ಅಂದ್ರು, ಅದಕ್ಕೆ ಬೇರೆ ಬರ್ದು. ಆಮೇಲೆ ಇನ್ನೊಂದು ಆಲ್ಮೋಸ್ಟ್ 1 ವರ್ಷ ಆಯ್ತು, 1 CR ಅಲ್ಲಿ ಮಾಡೋಣ ಅಂದ್ರು, ಅದಕ್ಕೆ ಬೇರೆ ಬರ್ದು. ಬರ್ತಾ ಬರ್ತಾ 50 lakhs ಬಂತು. ಅವಾಗ ಅನ್ಕೊಂಡು ಇದೀನಿಲ್ಲ, ಆಗಲ್ಲ. ಪಾಪ ಆಫೀಸ್ ಕೊಟ್ಟಿದ್ರು, ಒಳ್ಳೆ ಆಫೀಸ್ ಕೊಟ್ಟಿದ್ರು, ನಮ್ಗೆ ಟೈಮ್ ಪಾಸ್ ಆಗೋದು. 1 year ಹೋಯ್ತು. ಆಮೇಲೆ ಅನ್ಕೊಂಡೆ ಈ ರೀತಿ ಕಮ್ಮಿ ಬರ್ದು ಒಂದು ಐಡಿಯಾ ಬಂದಿತ್ತು, ಬಜೆಟ್ ಹೇಗೆ ಕಮ್ಮಿ ಮಾಡೋದು, ಕಮ್ಮಿ ಕ್ಯಾರೆಕ್ಟರ್ ಒಂದೇ ಲೊಕೇಶನ್ ಇದ್ರೆ ನಮ್ಗೆ ಹೋಗುತ್ತೆ ಅಂತ. ಸೊ ಅವಾಗ ಸಿಂಪಲ್ ಆನ್ ಲವ್ ಸ್ಟೋರಿ. ಅದಕ್ಕೆ 2 ಕ್ಯಾರೆಕ್ಟರ್ ಅಂದ್ರೆ ಹಳೇದ್ ನೆನ್ಪು ಮಾಡ್ಕೊಳ್ಳೋದು. ಅದಕ್ಕೆ ಇನ್ನೊಬ್ರು ಫಸ್ಟ್ ಆಗಿದ್ರೆ ಇನ್ನೊಬ್ರು ಆರ್ಟಿಸ್ಟ್ ನ ಅನ್ಕೊಳ್ತಿದ್ದ ಫ್ಲಾಶ್ ಬ್ಯಾಕ್ ಅಂತ, ಇವ್ರ ಕಥೆಲಿ ಬೇರೆ ಹೀರೋಯಿನ್ ಬರೋದ ಹಾಗೆ. ಬಟ್ ಇವರೇ ಮಾಡೋದು ಹೇಗೆ ಅನ್ನೋದು ಬಂದಾಗ ಪರಕಾಯ ಪ್ರವೇಶ ಅಂತ ಒಂದು ಥೀಮ್ ಅಂತು. ಸೊ ಈ ರೀತಿ ಒಂದಕ್ಕೊಂದು ಜಾಯ್ನ್ ಆಗ್ತಾ ದೇವರೇ ಕೊಟ್ಟಿದ್ದು. ಬಟ್ ನಾನು ಸ್ಟಿಲ್ ನಿಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಅವ್ರು ಇನ್ನೂ ಕಡಿಮೆ ಮಾಡ್ಬಿಟ್ರೆ ಹೀರೋನು ನೀವೇ ಆಗ್ಬಿಡ್ತಿದ್ರ ಅಂತ. ಇಲ್ಲ, ಅವಾಗ ಕ್ಯಾಮ್ರಾ ಕಂಡ್ರೆ ಓಪನೇ ಆಗ್ತಿರ್ಲಿಲ್ಲ. 1 ರಿಂದ 10 ರೇಟಿಂಗ್ ಕೊಡ್ಬೇಕು ಸರ್. ನಿಮಗ್ ನೀವೇ ಎಷ್ಟು ಕೊಟ್ಕೋತೀರಾ ಅಂತ? ನಿಮ್ಮ ಸ್ಮಾರ್ಟ್ನೆಸ್ಗೆ ಎಷ್ಟು ಕೊಡ್ತೀರಾ 10ಕ್ಕೆ? ಸ್ಮಾರ್ಟ್ನೆಸ್ 5. ತರ್ಲೆ 7. ಕೋಪ 3. ಮೂಡಿ ಆಗಿರೋದು 6. ಬರವಣಿಗೆ ಈಗ ನಾನು ಜಾಸ್ತಿ ಬಿಟ್ರೆ ಬೈಕ್ ಅಂತಾರೆ, ಬಟ್ ಒಂದು 7 ಕೊಡೋದು. ಸ್ಟೈಲ್ ಆ ಸ್ಟೈಲ್ 4. ಕಾಂಪ್ರಮೈಸಿಂಗ್ ನೇಚರ್ 9. ಸಿನಿಮಾದೆಲ್ಲ ಗಂಡನಾಗ, ಎಲ್ಲ ಕಡೆ ಒಳ್ಳೆ ಗಂಡನಾಗಿ 11. 10ಕ್ಕೆ 11. ಫೋನ್ ಮಾಡ್ಕೊಡಿ ನಿಮ್ಮ ಮೇಡಮ್ಗೆ. 5 ಕಡೆ. 5 ಮೇನ್ ಎಲ್ಲಾರ್ದು ಅದೇ ಕಂಪ್ಲೇಂಟ್, ಸಿನಿಮಾದವ್ರದ್ದೆಲ್ಲ ಟೈಮ್ ಕೊಡಲ್ಲ ಅನ್ನೋದೊಂದು. ನಿರ್ದೇಶಕ ನಂಗೆ 6. ನಿರ್ಮಾಪಕನೂ ಕ್ಲಾಶಸ್ ಆಗಿದೆ, ಸೊ ಅದು ಒಂದು 6 ಅನ್ಕೊ. ಒಬ್ಬ ಆಡಿಯನ್ ಆಗಿ 10. 10ಕ್ಕೆ 10. ಅಂದ್ರೆ ನಾನು ಫಿಲಮ್ನ ಯಾವ್ದು ಡೈರೆಕ್ಟರ್ ಆಗಿ ನೋಡೋದಿಲ್ಲ, ನಾನು ಎಂಜಾಯ್ ಮಾಡ್ತೀನಿ. ನಾನು ಹೋಗಿ ವಿಸಲ್ ಹೊಡಿಬೇಕು ಅಂದ್ರೆ ವಿಸಲ್ ಹೊಡಿತೀನಿ, ಕ್ಲಾಪ್ ಹೊಡಿತೀನಿ, ಬೋರ್ ಆಗ್ತೀನಿ. ಸೊ ಈಗ ರಿಲೀಸ್ಗೆ ಎಷ್ಟು ರೆಡಿ ಇದೆ, ಶೂಟಿಂಗ್ ಎಷ್ಟಾಗ್ತಿದೆ, ಮಾತುಕತೆ ಹಂತದಲ್ಲಿ ಎಷ್ಟು ಸಿನಿಮಾ ಇದೆ ಸುನಿ ಅವ್ರ ಹತ್ರ? ಇಲ್ಲ, ರಿಲೀಸ್ಗೆ ಗತವೈಭವ ಮತ್ತೆ ಮೋಡಕವಿದ ಅವತಾರ ದೇವರಾಜ್ ಮಾಡಿದ ಶೂಟಿಂಗ್ ಅಲ್ಲಿದೆ. ಆಲ್ಮೋಸ್ಟ್ 50 to 60% ಕಂಪ್ಲೀಟ್ ಆಗಿದೆ. ಇದು ಮುಗಿದ್ಮೇಲೆ ರಿಚ್ ತಗೊಳ್ತೀವಿ. ಮಾತುಕತೆ ಹಂತದಲ್ಲಿ ಎಷ್ಟಿದೆ? ಆ ರೀತಿ ಡಿಸ್ಕಸ್ ಮಾಡ್ತಾನೆ ಇರ್ತೀವಿ. ಅದು ಅಂದ್ರೆ ಒಂದಷ್ಟು ಸಬ್ಜೆಕ್ಟ್ಗಳು ಬರ್ದಿಟ್ಟಿರ್ತೀವಲ್ಲ, ಡಿಸ್ಕಸ್ ಆಗ್ತಾನೆ ಇರುತ್ತೆ. ಮತ್ತೆ ತುಂಬಾ ಹೊಸೊಬ್ರು ಅಪ್ರೋಚ್ ಆಗ್ತಾರೆ ನನ್ನ. ನಾನು ಏನಕ್ಕೆ ಹೊಸೊಬ್ರಿಗೆ ಮಾಡ್ತೀನಿ ಅಂದ್ರೆ 2 ಕಡೆ ನಮಗೂ ಸ್ಟಾರ್ಸ್ ಮಾಡ್ಬೇಕು ಅಂತಾನೆ ಆಸೆ ಇದೆ. ಬಟ್ ಏನು ರಿಸ್ಕ್ ಇರಲ್ಲ. ನಾನು ಹೊಸೊಬ್ರಿಗೆ ಇಷ್ಟ ಹೇಳೋದು, ಸಿನಿಮಾ ಮಾಡ್ತೀವಿ ಈ ರೀತಿ, ಒಂದು ಮಿನಿಮಮ್ ಬಜೆಟ್ ಏನ್ ಬಜೆಟ್ ಆಗುತ್ತೆ ಇದ್ರಲ್ಲಿ ಮಾಡ್ತೀವಿ, ಮಾತಾಗುತ್ತೆ 0 ರಿಟರ್ನ್ಸ್. ಈಗ ರಿಟರ್ನ್ಸ್ಗೆ ನಾನು ಏನು ಗ್ಯಾರಂಟಿ ಇಲ್ಲ, 0 ರಿಟರ್ನ್ಸ್. ಇದಕ್ಕೆ ರೆಡಿ ಇದ್ರೆ ಬನ್ನಿ ಅಂತೀನಿ. ಅವ್ರು ಓಕೆ ಮಾಡ್ಕೊಂಬಂದ್ರೆ ನನ್ಗೆ ತಲೆ ಮೇಲೆ ಭಾರ ಇರಲ್ಲ ಸಿನಿಮಾ ಮಾಡೋದು ನಿಮ್ದಾಗೆ. ಇಲ್ಲಾಂದ್ರೆ ಇವತ್ತು ಗೊತ್ತು ತುಂಬಾ ಮಾರ್ಕೆಟ್. ಆಮೇಲೆ ಒಬ್ರು ದೊಡ್ಡ ಸ್ಟಾರು ಇವ್ನಿಗಿನ್ನ ಸ್ಟಾರ್ನ ಹ್ಯಾಂಡ್ಲ್ ಮಾಡೋ ಮೆಚುರಿಟಿ ಬೇಕು ಅಂತ ಹೇಳಿದ್ರು. ಅದು ಕಿವಿಲ್ ಕೂತ್ಬಿಟ್ಟಿದೆ. ಸೊ ಅವ್ರಾಗ ಅವ್ರೆ ಕರೆದ್ರೆ
ಮಾಡೋಣ ಅಂತ. ಶಿವಣ್ಣ ಅವ್ರ ಜೊತೆ ಮಾಡ್ಬೇಕಿದ್ದ, ಅದು ನನ್ನ ಕನ್ಸು ಕೂಡ ಆಗಿತ್ತು, ನಡೀಲಿಲ್ಲ. ಬಟ್ ಇನ್ನ ಅದೇ ಶಿವಣ್ಣ ಅವರು ಮೊನ್ನೆ ಹೋದಾಗ್ಲೂ ಫಸ್ಟ್ ಅದೇ ಮಾಡೋಣ ಅಂದ್ರು. ಮನಮೋಹಕ ನಾವೇ ಮಾಡ್ಬೇಕಿತ್ತು ಫಸ್ಟ್ ಅನೌನ್ಸ್ ಮಾಡಿದಾಗ. ಆ ಟೈಮ್ ಬಹುಪರ ಉಳಿದಿರೋ ಕಣ್ಣತೆ ಆದ್ಮೇಲೆ ಮೇ ಬಿ ಅಷ್ಟು ಶಕ್ತಿ ಇಲ್ಲ ಅಂತ ಅನ್ಕೊಂಡು ನಮ್ಗೆ ಅವಾಗ ಇನ್ನ ಗೊತ್ತಿರ್ಲಿಲ್ಲ ಫೈನಾನ್ಸ್ ತಗೊಂಡ್ ಮಾಡೋದು ಆ ರೀತಿ ಎಲ್ಲ. ತುಂಬಾ ಜನ ನನ್ಗೆ ಅಪ್ರೋಚ್ ಆದ್ರು ಬ್ಯಾಕ್ಔಟ್ ಆದಾಗ, ನಾವು ಫೈನಾನ್ಸ್ ಕೊಡ್ತಿರುತ್ತೆ. ಬಟ್ ಟೈಮಲ್ಲಿ ಎದುರು ಬಿಟ್ಟಿದ್ದ, ನಮ್ಗಿದ್ದಿದ್ ಫೈನಾನ್ಸ್ ಹೆಂಗ್ ತೀರ್ಸ್ಕೊಳ್ಳೋದು ಅಂತಿದ್ದು. ಅವಾಗ್ಲೇ ಮಾಡಿದ್ರೆ ನಾವ್ ಈಸಿಯಾಗಿ ಔಟ್ಕಮ್ ಮಾಡೋದಾಯ್ತು. ನಮ್ಗೆ ಅದೊಂದು ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ. ಅಲ್ಲಿ ಬ್ಯಾಕ್ಔಟ್ ಆದವರು ಮತ್ತೆ ಒಂದಿಬ್ರು 3 ಜನ ಪ್ರೊಡ್ಯೂಸರ್ ಶಿವಣ್ಣವ್ರಿಗೆ ಕೊಟ್ಟಿದ್ರು. ಆ ಟೈಮಲ್ಲಿ ಶಿವಣ್ಣವ್ರ ಡಬ್ಬಿಂಗ್ ರೈಟ್ಸ್ ತುಂಬಾ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ಫೈಟ್ಸ್ ಇಲ್ಲ, ಸೊ ಅದೊಂದು ಮೈನಸ್ ಆಗುತ್ತೆ ಅಂತ ಕೆಲವಲ್ಲ. ಈಗ್ಲೂ ಜನ ಫೈಟ್ ನೋಡ್ಕೊಂಡು ಸಿನಿಮಾ ಬರ್ತಿದಾರೆ ಅನ್ಸುತ್ತೆ ಸರ್ ನಿಮ್ಗೆ? ಜನ ಬರ್ತಿಲ್ಲ, ಬಟ್ ಡಬ್ಬಿಂಗ್ ರೈಟ್ಸ್ ಬರ್ತಿದೆಯಲ್ಲ. ಮೇ ಬಿ ಈ UP, ಬಿಹಾರ ಆ ಸೈಡ್ ಫೈಟ್ಸ್ ಇದ್ರೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ. ಆಯ್ತು, 2 ಫೈಟ್ ಇಡಿ, ಅದ್ರಲ್ಲೇನಿದೆ. ಗಿಟ್ಟು ಮಾಡ್ತವೆ. ಅದೊಂದು ಕೆಲವೊಂದು ಸಬ್ಜೆಕ್ಟ್ ಇದೆಲ್ಲ ಹೃದಯದಿಂದ ಪ್ರೀತಿಸಿರ್ತೀವಿ, ಅದಕ್ಕೇನು ಡಿಸ್ಟರ್ಬ್ ಆಗೋದು, ಈ ರೀತಿ ಮಾಡಿದ್ರೆ ಹಿಂಗೆ ಮಾಡ್ಬೇಕು ಅಂತ. ನಾನ್ ತುಂಬಾ ಕಮ್ಮಿ, ನಾನು ಯೂಶಲಿ ಕಾಂಪ್ರ ಆಗ್ತೀನಿ. ಏನೇ ಕೇಳಿದ್ರು ಹಿಂಗ್ ಡಿಸ್ಕಷನ್ ಹೋದ್ರೆ ಓಕೆ ಅದು ತೆಗ್ದ್ಬಿಟ್ಟು ಮಾಡೋಣ, ಆಯ್ತು ಬಜೆಟ್ ಇಲ್ಲ ಈ ಸಾಂಗ್ ಕಟ್ ಮಾಡೋಣ, ಹಿಂಗ್ ಹೋಗ್ತೀನಿ. ಬಟ್ ಅದೇನೇ ಮನಮೋಹಕ ಹಂಗ್ ಒಪ್ಲಿಲ್ಲ ಮನ್ಸು. ಅಲ್ಲ, ಒಂದು ಕೆಟ್ಟ ಐಡಿಯಾ ಕೊಡ್ತೀನಿ, ಕೊಡಿ. ಕನ್ನಡಕ್ಕೆ ನಿಮ್ ಕತೆ ತರ ಮಾಡಿ ಚೆನ್ನಾಗಾಗ್ಲಿ. ಡಬ್ಬಿಂಗ್ ರೈಟ್ಸ್ ಕೊಡ್ಬೇಕಾದ್ರೆ ಫೈಟು ಶೂಟ್ ಮಾಡಿರಿ, ವಿತ್ ಫೈಟ್ ಕೊಟ್ಬಿಡಿ ಅವ್ರಿಗೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಐಡಿಯಾ ಚೆನ್ನಾಗಿದೆ, ನೆಕ್ಸ್ಟ್ ಅಪ್ರೋಚ್ ಆಗ್ಬೇಕಷ್ಟೇ ಅಲ್ವಾ? ಅದಕ್ಕೆ ಮನಮೋಹಕ ಟೈಟಲ್ ಎಷ್ಟು ಚೆನ್ನಾಗಿದೆ, ಶಿವಣ್ಣಂಗೆ ಆಪ್ಟು. ಅಂದ್ರೆ ನಿಮ್ದು ಶಿವಣ್ಣ ಅವ್ರದ್ದು ಕಾಂಬಿನೇಷನ್ ಬರ್ತಾ ಇದೆ ಅಂದಾಗ ಏನೋ ಒಂದು ಕುತೂಹಲ, ಚೆನ್ನಾಗಿರುತ್ತೆ, ಮಜಾ ಇರುತ್ತೆ, ಪಂಚ್ಗಳು ಜೋರಾಗಿರುತ್ತೆ, ತುಂಬಾ ಚೆನ್ನಾಗಿದೆ ಮನಮೋಹಕ. ಸೊ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅದನ್ನ? ಅಂದ್ರೆ ಎನಿ ಡೇ ಅಪ್ರೋಚ್. ಈಗೇನ್ ಪ್ರೊಡ್ಯೂಸರ್ ಕಾಯ್ತಿದ್ದೀರಾ ನೀವು? ಕನ್ನಡದ ಚಿತ್ರ ನಿರ್ಮಾಪಕರಲ್ಲಿ ವಿನಂತಿ, ಮನಮೋಹಕ ಅಂತ ಒಂದು ಒಳ್ಳೆ ಸಬ್ಜೆಕ್ಟ್ ರೆಡಿ ಆಗಿದೆ, ಶಿವಣ್ಣ ಒಪ್ಕೊಂಡಿದ್ದಾರೆ, ಕತೆ ನಿರ್ಮಾಪಕರು ಬೇಕಾಗಿದ್ದಾರೆ. ದಯಮಾಡಿ ಕನ್ನಡ ಒಳ್ಳೆ ನಿರ್ಮಾಪಕರು ಒಳ್ಳೆ ನಿರ್ಮಾಪಕರು ಬೇಕಾಗಿದ್ದಾರೆ. ದಯಮಾಡಿ ಒಂದ್ಸಲಿ ಸುನಿ ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಕತೆ ಕೇಳಿ, ಇಷ್ಟ ಆಗತ್ತೆ, ಇಷ್ಟ ಆದರೆ ಸಿನಿಮಾ ಮಾಡಿ. ನನಗೇನು ಕಮಿಷನ್ ಬೇಡ, ಕೊಟ್ರೆ ಸಂತೋಷ. ಇನ್ನೇನು ಸರ್ ಅಲ್ವಾ? ನಾನು ಕೊಡ್ತೀನಿ. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಈ ಒಂದು ಸಿನಿಮಾ ನಾನು ಒಪ್ಕೋಬಾರ್ದಾಗಿತ್ತು, ಇದು ಮಾಡಬಾರ್ದಾಗಿತ್ತು ಅಂತ? ಅಲ್ಲ, ಬೇರೆಯವ್ರ ಮೇಲೆ ಏನಿಲ್ಲ, ನಾನು ಕರೆಕ್ಟಾಗಿ ಮಾಡಿಲ್ಲ, ಇದು ತಗೋಬಾರ್ದಾಯ್ತು ಅಂದ್ರೆ. ಕತೆ ಮಾಡ್ಬೇಕಾದ್ರೆ ಚೆನ್ನಾಗಿದೆ ಅನ್ಸುತ್ತೆ, ರೀಡಿಂಗ್ ಕೊಟ್ಟಾಗ ಚೆನ್ನಾಗಿದೆ, ಶೂಟ್ ಮಾಡ್ತಾ 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 ಗೊತ್ತಾಗುತ್ತೆ ಇದು ಮಿಸ್ ಹೊಡಿದೆ ಅಂತ. ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇಲ್ಲಿ ಎಲ್ಲ ಮ್ಯಾಚ್ ಅಪ್ ಮಾಡಕ್ ನೋಡ್ತೀವಿ, ಕೊನೆಯಲ್ಲಿ ಫೈನಲ್ ಥಿಯೇಟರ್ ನೋಡಿದಾಗ ಮಿಸ್ ಹೊಡಿತಿದ್ವು ಅಂತ ಗೊತ್ತಾಗಿರುತ್ತೆ. ಒಬ್ಬ ಡೈರೆಕ್ಟರ್ ತುಂಬಾ ಕಷ್ಟ, ಸಿನಿಮಾ ಮಿಸ್ ಹೊಡೆದಿದೆ ಅಂತ ಗೊತ್ತಾದ್ಮೇಲೆ ಅದು ಸಕ್ಸಸ್ ಆಗ್ತಿದೆ, ತುಂಬಾ ಚೆನ್ನಾಗಿ ಹೋಗ್ತಿದೆ ಅಂತ ಹೇಳ್ತಿಲ್ಲ. ಕೇಳೋಣ ಅನ್ಕೊಂಡೆ. ಈಗ ಅಂದ್ರೆ ಆ ತರ ಸಿಚುವೇಶನ್ಗಳು ಬಂದ್ಬಿಡುತ್ತೆ, ನೀವು ಅನ್ಕೊಂಡಂಗೆ ಸಿನಿಮಾ ಆಗಿರಲ್ಲ. ಅದು ಪ್ರಮೋಷನ್ ಟೈಮಲ್ಲಿ ಹೆಂಗ್ ಮ್ಯಾನೇಜ್ ಮಾಡ್ತೀರ? ಇಲ್ಲ, ಅವಾಗ್ಲೇ ನಾವು ಭಯಾನಕ ಪರ್ಫಾರ್ಮೆನ್ಸ್ ಆಗೋದ್ರ. ಜನ ಹಂಗಂದ್ರು ಹಿಂಗಂದ್ರು ಅಂತ ಇಲ್ಲ, ಜನ 1000 ಹೇಳಿರ್ಲಿ, ಒಬ್ಬ ಹೇಳಿರ್ತಾನಿಲ್ಲ ಪ್ರೊಡ್ಯೂಸರ್ ಅಥವಾ ಇವ್ರು, ಅದೇ ಗುಂಗ್ತಾ ಇರುತ್ತೆ. ಆಕ್ಟ್ ಮಾಡ್ಕೊಂಡು ಹೋಗುದು, ಏನೋ ಆ ಟೈಮಲ್ಲಿ ಬಿಸ್ನೆಸ್ ಆದ್ರೂ ಮುಗಿಸ್ಬೇಕಲ್ಲ ಸಿನಿಮಾದ್ದು. ಸರ್, ಈ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿರೋ ವಿಚಾರಗಳನ್ನ ಎತ್ಕೊಂಡು, ಟ್ರೆಂಡಿಂಗ್ ಅಲ್ಲಿರೋ ಕಂಟೆಂಟ್ ಗಳನ್ನ ಎತ್ಕೊಂಡು ಸಿನಿಮಾಗಳಲ್ಲಿ ಚೆನ್ನಾಗಿ ಮಾಡ್ತೀರಾ. ಸುನಿ ಅವರು ಸೋಷಿಯಲ್ ಮೀಡಿಯಾ ಕಂಟೆಂಟ್ ನ ಸ್ಫೂರ್ತಿ ತಗೊಂತಾರ, ಪೂರ್ತಿ ತಗೊಂತಾರ? ಪೂರ್ತಿ ತಗೊಳಲ್ಲ, ಪೂರ್ತಿ ತಗೋಬೇಕು ಅನ್ಸುತ್ತೆ. ತುಂಬಾ ಡಿಸ್ಕಸ್ ಮಾಡ್ತೀನಿ ಇದನ್ನ ಯೂಸ್ ಮಾಡೋದ, ಎಸ್ಪೆಷಲಿ ನಾನು ತುಂಬಾ ಹೇಳ್ತೀನಿ. ಬಟ್ ಅದೇ ಟೀಮ್ ಕೆಲವೊಂದು ರಿಜೆಕ್ಟ್ ಮಾಡುತ್ತೆ, ಸೊ ಅದನ್ನ ಸ್ಫೂರ್ತಿಯಾಗಿ ತಗೊಳ್ತೀನಿ. ಹೌದು, ಬಟ್ ಯಾವುದೇ ಕರೆಂಟ್ ಟ್ರೆಂಡಿಂಗ್ಸ್ ಅಲ್ಲಿರೋ ಟಾಪಿಕ್ ನ ಯಾರೋ ಇಷ್ಟು ಬೇಗ ತಗೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಸಿನಿಮಾ ಸ್ಕ್ರೀನ್ ಅಲ್ಲಿ ನೋಡಿದಾಗ ಎಲ್ಲರಿಗೂ ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ. ಈ ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ವಿ ಎಲ್ಲ ಓ ಅಂತಿರ್ತಾರೆ ಥಿಯೇಟರ್ ಅಲ್ಲಿ. ಅದು ಒಂದು ಕಲೆನೇ ನಿಜವಾಗ್ಲೂ. ನಿಮ್ಮ ಸಿನಿಮಾಗಳಿಗೆ ಬಂದಿರೋ ಕ್ರೇಜಿ ರಿವ್ಯೂ ಯಾವ್ದು ಸರ್? ಕ್ರೇಜಿ ರಿವ್ಯೂ ಇಲ್ಲ, ಕೆಲವೊಂದ್ಸಲ ಕನ್ಫ್ಯೂಸ್ ಆಗ, ಕೆಲವರು ಇದ್ದಕ್ಕಿದ್ದಂಗೆ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಅಂತ ಸಿನಿಮಾ ಇನ್ನೊಂದು ಬಂದಿಲ್ಲ ಅಂತಾರೆ, ಕನ್ಫ್ಯೂಸ್ ಆಗುತ್ತೆ. ಕೆಲವು ಹುಡುಗರು ಬಜಾರ್ ತುಂಬಾ ಇಷ್ಟ, ಒಂದು ಏನ್ ಮಾಡಿದ್ರ ಬಜಾರ್ ಸರ್ ಅಂತಾರೆ, ಅವಾಗ ಒಂಚೂರು ಕನ್ಫ್ಯೂಸ್ ಆಗುತ್ತೆ. ಕೆಲವರು ಬಹುಪರ ತುಂಬಾ ಹೊಗಳ್ತಾರೆ, ಅದ್ ನಾನ್ ರಿಸೀವ್ ಮಾಡ್ಕೊಳಕ್ಕೆ ಆಗಲ್ಲ. ಫೈನಾನ್ಷಿಯಲಿ ಸೋತಿರೋ ಸಿನಿಮಾನ ಯಾರೇನು ಹೇಳಿದ್ರು ಅದು ಒಳ್ಳೆ ಸಿನಿಮಾ ಅಂತ ನನ್ನ ಮೈಂಡಿಗೆ ಒಪ್ಕೊಳ್ಳೋದೇ ಇಲ್ಲ. ನಾನು ಅದರಿಂದ ಆಚೆ ಬರ್ಬೇಕು ಅಂತ. ಯಾಕಂದ್ರೆ ಸಿನಿಮಾ ಇನ್ನ ಚೆನ್ನಾಗ್ ಮಾಡ್ಬೋದಿತ್ತು, ಅಷ್ಟ್ ಮಜಾ ಇರ್ಲಿಲ್ಲ, ಇವೆಲ್ಲ ಓಕೆ. ಫೈನಾನ್ಷಿಯಲಿ ಸೋತ್ರ ಅವ್ರಿಗೆ ಯಾರಿಗೂ ಬರಲ್ಲ ಬ್ಯಾಕಪ್ ಮಾಡಕ್ಕೆ, ಸೊ ಅದನ್ನ ಒಪ್ಕೊಳಕ್ ಸಾಧ್ಯನೇ ಇಲ್ಲ. ಆ ರೀತಿ ರಿವ್ಯೂಸ್ ಬಂದಾಗ. ನಿಮ್ಮ ಯಾವ್ಯಾವ ಸಿನಿಮಾ ಫೈನಾನ್ಷಿಯಲಿ ಸೋತಿದೆ? ಬಹುಪರಾಗ ಅಂದ್ರೆ ಒಂದ್ ಲೆವೆಲ್ಗೆ ಓಕೆ, ಬಟ್ ನಾವು ಫೈನಾನ್ಸ್ ತಗೊಂಡ್ ಮಾಡಿದ್ರಿಂದ ಸೋತ, ಇಲ್ದಿದ್ರೆ ಟಿವಿ ರೇಟ್ಸ್ ಚೆನ್ನಾಗಿ ಹೋಗಿತ್ತು. ಮತ್ತೆ ಅವಾಗ ನೀವ್ ನಮ್ಮಲ್ಲ ಬಹುಪರಾಕ್ 25 ದಿನ ಹೊಡಿತು, ಈಗ ದೊಡ್ಡ ವಿಷಯ. ಅವಾಗ ಮೇನಕ ಥಿಯೇಟ್ರಲ್ಲಿ 25 days ಹೋಗಿದೆ, ಅದು ಶೇರ್ ಬಂದಿತ್ತು. ಬಟ್ ಆ ಟೈಮ್ಗೆ ನಾವು ಫೈನಾನ್ಸ್ ಜಾಸ್ತಿ ತಗೊಂಡಿದ್ದು, ಸೊ ಹೊಡ್ತಾ ಬಿದ್ದಿತ್ತು. ಸಿಂಪಲ್ ಇನ್ನೊಂದು ಲವ್ ಸ್ಟೋರಿ ಕಮ್ಮಿಲೇ ಮಾಡಿದ್ದು, ಅಲ್ಲಿದಲ್ಲಿಗೆ ಆಯ್ತು. ಬ್ರೇಕ್ ಇವನ್ ಒಂದು
30 to 40 ಹೋಗಿರ್ಬೋದು. ಅದ್ಮೇಲೆ ನಮ್ಮ ಪ್ರಾಫಿಟು ಚೆನ್ನಾಗಿ ಪ್ರಾಫಿಟು. ಬಜಾರು ಅಲ್ಲಿಗೆ ಆಯ್ತು. ಅಂದ್ರೆ ಬಜಾರು ಫಸ್ಟ್ ಹೊಸಬ್ರಿಗೆ ಮಾಡಿದ್ರು, ಬಿಸ್ನೆಸ್ ಸ್ಟಾರ್ ಲೆವೆಲ್ಗೆ ಆಗ್ತಿತ್ತು. ಅಂದ್ರೆ ಡಬ್ಬಿಂಗ್ ರೇಟ್ಸ್ ಚೆನ್ನಾಗಿ ಹೋಯ್ತು, ನನಗೆ ಶಾಕಿಂಗ್ ಆಯ್ತು. ಅಮೆಝಾನ್ ಪ್ರೈಮಿಗೆ ಚೆನ್ನಾಗಿ ಹೋಯ್ತು. ಫಸ್ಟ್ ಡೇ ನಾವು ಹೊಸಬ್ರಲ್ಲಿ ಸಿಂಪಲ್ ಆನ್ ಲವ್ ಸ್ಟೋರಿ ಬಿಟ್ರೆ ಓಪನಿಂಗ್ ಬಂದಿದ್ದು ಅದೇ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಬಜಾರ್ ಆ ಲೆವೆಲ್ ಓಪನಿಂಗ್. ಸ್ಟಾರ್ ಲೆವೆಲ್ ಎಲ್ಲ ಇತ್ತು. ಬಟ್ ಅಫ್ಕೋರ್ಸ್ ಸಿನಿಮಾ ಮಿಕ್ಸ್ಡ್ ರಿವ್ಯೂ ಇರೋದ್ರಿಂದ ಸ್ವಲ್ಪ ಹೋಗ್ತಾ ಡ್ರಾಪ್ ಆಯ್ತದು. ಸಖತ್ತು ಸ್ವಲ್ಪ ಓಡ್ತಾ ಬಿದ್ದಿರೋದು. ಅವತಾರ್ ಪುರುಷನೂ ಓಡ್ತಾ ಬಿತ್ತು. ಅವತಾರ್ ಪುರುಷ ನನ್ನ ಕೆರಿಯರ್ ಅಲ್ಲೇ ಹೈಯೆಸ್ಟ್ ಪ್ರೀ ರಿಲೀಸ್ ಬಿಸ್ನೆಸ್ ಆಗಿರೋ ಮೂವಿ. ಹೌದಾ? ಲಾಕ್ಡೌನ್ ಇಂದ ಅದನ್ನು ಒಂದ್ ಸೆಕೆಂಡ್ ಪುಷ್ಕರ್ ಸರ್ ಫೈನಾನ್ಸ್ ತಗೊಂಡ್ ಮಾಡಿದ್ರಿಂದ ಗ್ಯಾಪ್ ಜಾಸ್ತಿ ಆಗಿ ಇಂಟ್ರೆಸ್ಟ್. ನಿಮ್ ಪ್ರೀ ರಿಲೀಸ್ ಬಿಸ್ನೆಸ್ ಪಾರ್ಟ್ 1 ಪಾರ್ಟ್ 2 ಸೇರಿ 11 CR ಆಗಿದೆ ಹೆಚ್ಚು ಕಮ್ಮಿ. 2.65 ಬಂದಿದ್ದು ಅಲ್ಲ, 2.65 ಟಿವಿ ರೇಟ್ಸ್ ಪಾರ್ಟ್ 1 ಪ್ಲಸ್ ಪಾರ್ಟ್ 2 ಅಲ್ಲಿಗೆ 530 5 ಕೋಟಿ 30 ಲಕ್ಷ ಟಿವಿ ರೇಟ್ಸ್ ಹೋಗಿತ್ತು. 1.5 ಕೋಟಿ ಪ್ರೈಮ್ಗೆ ಹೋಯ್ತು. 1 ಡಬ್ಬಿಂಗ್ 2 ಕೋಟಿ ಡಬ್ಬಿಂಗ್ ಬಂತು. ಆಡಿಯೋ ಎಲ್ಲ ತುಂಬಾ ಚೆನ್ನಾಗಾಯ್ತು. ಥಿಯೇಟರ್ ಅಲ್ಲಿ ವರ್ಕ್ ಆಗಿಲ್ಲ. ಬಟ್ ಅಂದ್ರೆ ಆಲ್ಮೋಸ್ಟ್ ಬಂದಿದೆ ಅಲ್ವಾ ಹಾಕಿರೋದಲ್ಲ? ಬಂದಿದೆ. ಮಧ್ಯ ಗ್ಯಾಪ್ ತುಂಬಾ ಆಯ್ತಲ್ಲ, ಲಾಕ್ಡೌನ್, ಫೈನಾನ್ಸ್, ಬಡ್ಡಿ ಇಂಟ್ರೆಸ್ಟ್. ನಾನ್ ಕಟ್ಟಲಿಲ್ಲ, ಪ್ರೊಡ್ಯೂಸರ್ ಕಟ್ಟ. ನಿಮ್ಮ ಸಿನಿಮಾ ಜರ್ನಿಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಬರ್ದಿದ್ದು ಡೈಲಾಗ್ ಇದು ಸೂಪರ್ ಆಗಿ ವರ್ಕ್ ಆಗೋಯ್ತು ಅಂತ ಅನ್ಸಿದ ಡೈಲಾಗ್ ಯಾವ್ದು? ಮೋಸ್ಟ್ಲಿ ಇದನ್ಸುತ್ತೆ, ಮಕ್ಳು ಮಾಡೋದೇ ಚಂದ. ಅದಂದ್ರೆ ಬೇರೆ ರೀತಿ ಬರ್ದಿದ್ದೆ, ಅಲ್ಲಿ ಒಂಚೂರು ಚೇಂಜ್ ಮಾಡಿದಾಗ ವರ್ಕ್ ಆಯ್ತು. ಅವಾಗ ಇನ್ನ 2016 ಇಷ್ಟು ಸೋಷಿಯಲ್ ಮೀಡಿಯಾ ಬಿರ್ಲಿಲ್ಲ, ಬಟ್ ಟ್ರಾಲ್ ಪೇಜಸ್ಗಳು ಶುರುವಾಗಿದ್ದು. ಸೊ ಅವ್ರೆಲ್ಲಾರು ಯೂಸ್ ಮಾಡಿದ್ರು ಮಕ್ಳು ಮಾಡೋದೇ ಚಂದ. ಇಂಡಸ್ಟ್ರಿಯಲ್ ಕ್ಲೋಸ್ ಫ್ರೆಂಡ್ಸ್ ಯಾರು ಸುನಿ ಅವರಿಗೆ? ಕ್ಲೋಸ್ ಅಂದ್ರೆ ಮೇ ಬಿ ಅಂದ್ರೆ ಆಲ್ರೆಡಿ ಇದ್ರಲ್ಲಿ ಆ ರೀತಿ ಅಂದ್ರೆ ಎಲ್ಲಾರ ಜೊತೆನೂ ಚೆನ್ನಾಗೇ ಇದ್ದೀನಿ. ಕೆಲವ್ರ ಜೊತೆ ಮೇಲ್ಗಡೆ ಚೆನ್ನಾಗಿದ್ದೀನಿ. ಮೋಡಕವಿದ ವಾತಾವರಣ, ಶೀಲಂ ಮೈ ಕ್ಲೋಸೆಸ್ಟ್ ಫ್ರೆಂಡ್. ಹೀರೋಯಿನ್ ಇದ್ರು ಹೇಳಲ್ಲ. ಇಲ್ಲ, ಬಟ್ ಇದ್ರು ಹೇಳಲ್ಲ. ಶೀಲಂ ಅಂತ ಅವ್ರ ಹೆಸರು. ಓಕೆ, ಕನ್ನಡದವ್ರಲ್ವಾ ಅವರು? ಸಾರಿ, ಮೋಸ್ಟ್ಲಿ ಅವ್ರ ಹೆಸರು ಚೇಂಜ್ ಮಾಡ್ಕೊಂತಾರೆ. ಇಲ್ಲ, ಅಪ್ಪಟ ಕನ್ನಡದವ್ರು, ದಾವಣಗೆರೆ ಅವರು. ಅವರು ಇದು ಶ್ರೀಶೈಲಂ ಅವ್ರ ಮನೆ ದೇವರು. ಸೊ ಆ ಶೈಲಂ ಹೋಗಿ ಶೀಲಂ ಆಗಿದೆ. ಹೌದಾ? ಅಂದ್ರೆ ಅವರು ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಕೂಡ ಆಗಿದ್ರು. ಯಾವ್ದು ಸಿಂಪಲ್ ಆಗಿ ನನ್ನ ಸ್ಟೋರಿ 2015 ಇಂದ. ಸೊ ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಆಗಿತ್ತಲ್ಲ. ಸೊ ಎಲ್ಲಾ ವಿಷಯಗಳು ಶೇರ್ ಮಾಡಿ ತುಂಬಾ ಕ್ಲೋಸ್ ಆಗಿದ್ದಾರೆ. ಅದು ಬಿಟ್ಟು ನಾವು ಡೈರೆಕ್ಟರ್ಗಳೆಲ್ಲ ಸೇರ್ತಾನೆ ಇರ್ತೀವಿ. ಮತ್ತೆ ಇನ್ನೂ ಈಗ ಕ್ಲಾಶಸ್ ಯಾರು ಇಲ್ಲ, ಯಾಕಂದ್ರೆ ಎಲ್ಲಾರು ನೋವುಗಳನ್ನೇ ಹಂಚ್ಕೊಂತೀವಿ ಹೆಚ್ಚಿಗೆ. ಈಗ ಪವನ್ ಒಡೆಯರ್ ಇರ್ಬೋದು, ಚೇತನ್ ಬೌದ್ಧರ್ ಇರ್ಬೋದು, ಸಂತು ಇರ್ಬೋದು, ಅಂಬಾರಿ ಅರ್ಜುನ್ ಇರ್ಬೋದು, ದಿನಕರ್ ಸರ್ ಇರ್ಬೋದು, ಕಮ್ಮಿ ಆದ್ರೂ ಅಲ್ಲಿ ಇಲ್ಲಿ ಸೇರ್ತಿರ್ತೀವಿ. ಭಟ್ರು ಸರ್ನ ನಾವೆಲ್ಲ ಗುರುಗಳ ತರ, ಗುರುಪ್ರಸಾದ್ ಸರ್, ಭಟ್ರು, ಜೋಗಿ ಪ್ರೇಮು, ಇವ್ರನ್ನೆಲ್ಲ ಗುರುಗಳ ತರನೇ ನೋಡಿರೋದ್ರಿಂದ ನಾನು ಫ್ರೆಂಡ್ ಝೋನಿಗೆ ತಗೊಂಡಿಲ್ಲ. ನಮ್ ಟೈಮಲ್ಲಿ ಯಾರು ಬಂದು ಇವ್ರೆಲ್ಲಾರು ಫ್ರೆಂಡ್ ಝೋನ್ ತರ ಇದೀವಿ. ಮತ್ತೆ ನಾನು ಉಳಿದವರ ಕಣ್ಣಂತೆ ಮಾಡಿದ್ಮೇಲೆ ಡಿಸೈಡ್ ಆದೆ, ಯಾವುದೇ ಪ್ರೊಡ್ಯೂಸರ್ ಆದ್ರೂ ಗೆಲ್ಬೇಕು ಫಸ್ಟ್ ಅಂತ. ಯಾಕಂದ್ರೆ ಪ್ರೊಡ್ಯೂಸರ್ ಬ್ಯಾಕಪ್, ಈಗ ನಾನು ತಾರ್ಪುರುಷ ಹೋಯ್ತು, ಆ ರೀತಿ ಹೋಯ್ತು ಅಂದ್ರೆ ಅದೇ ಪ್ರೊಡ್ಯೂಸರ್ ಡೇಟ್ ಕೊಡೋಲ್ಲ. ನಾನು ಮೂವ್ ಆನ್ ಆಗ್ತಿರ್ತೀನಿ, ನನ್ನ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಮುಂದೆ ಹೋಗ್ತಾ ಇರ್ತೀನಿ. ಪ್ರೊಡ್ಯೂಸರ್ಸ್ಗಳಿಗೆ ಸೋತ್ರ ಆ ಟೈಮಲ್ಲಿ ಯಾರು ಬರಕ್ ಹೋಗಲ್ಲ. ಸೊ ಆ ಕಾರಣಕ್ಕಾಗಿ ಎಲ್ಲಾ ಮೂವೀಸ್ ಗೆಲ್ಲಿ ಅಂತಾನೆ ಆಸೆ ಪಡ್ತೀನಿ. ಯಾಕಂದ್ರೆ ಅದು ವಯಸ್ಸಾವ್ರ ನಮಗೂ ಇಂಡೈರೆಕ್ಟ್ ಆಗಿ ನೀವೊಂದ್ ಮೂವಿಗೆ ಹೋಗಿರ್ತೀರ ಅನ್ಕೊಳ್ಳಿ, ಅದು ಇಟ್ಟಾಯ್ತು ಅಂದ್ರೆ ಆಡಿಯನ್ಸ್ ಮತ್ತೆ ಮೂವಿಗೆ ಬರ್ತಾರೆ. ಕರೆಕ್ಟ್. ಆ ಮೂವಿನೇ ಬೇಜಾರಾಯ್ತು ಅಂದ್ರೆ ಅವ್ರಿಗೆ ಮನೆಯಿಂದ ಹೊರಟಿದ ಟೈಮ್, ಅಲ್ಲಿ ಪಾಪ್ಕಾರ್ನ್ ಎಲ್ಲ ಕೌಂಟ್ ಆಗ್ಬಿಡುತ್ತೆ. ಆ ಮೂವಿ ಇಷ್ಟ ಆಯ್ತು ಅಂದ್ರೆ ಯಾವ್ದು ಕೌಂಟ್ ಆಗಲ್ಲ. ಎಕ್ಸಾಕ್ಟ್ಲಿ. ಸೊ ಮೂವಿಗಳು ಇಟ್ಟಾಗ್ತಿದ್ರೆ ಜನಗಳು ಜಾಸ್ತಿ ಇರ್ತಾರೆ. ಮೇ ಬಿ ತೆಲುಗು ಇಂಡಸ್ಟ್ರಿ, ಮಲಯಾಳಂ ಇಂಡಸ್ಟ್ರಿಲಿ ಇದೇ ನಡೆದಿದ್ದು. ಆದ್ರೆ ನಮ್ಮಲ್ಲಿ ಸ್ವಲ್ಪ ಮಡವಂತಿಕೆ ಜಾಸ್ತಿ. ಈಗ ನಮ್ ಪೇರೆಂಟ್ಸ್ ಫಿಲಮ್ಗೆ ಹೋಗಿ ಅಭ್ಯಾಸ ಇಲ್ಲ, ಎಲ್ಲೋ ತುಂಬಾ ರೇರ್. ನಮ್ಮ ಅಮ್ಮ ಅಂತೂ ಹೋಗೋದೇ ಇಲ್ಲ, ಅದೊಂದು ದೊಡ್ಡ ಕಾರ್ಯಕ್ರಮ ತರ ಅವ್ರಿಗೆ ಫೀಲ್. ಬಟ್ ತೆಲುಗು ಫ್ಯಾಮಿಲಿಲಿ ಫ್ಯಾಮಿಲಿನೇ ಹೋಗ್ತಿರ್ತಾರೆ. ಅಲ್ಲಿ ಅಮ್ಮಂದಿರೆಲ್ಲ ನಾನು ಚಿರಂಜೀವಿ ಫ್ಯಾನ್ ಹಂಗೆಲ್ಲ ಹೇಳ್ಕೊಂತಾರೆ. ನಮ್ಮನೇಲಿ ಎಲ್ಲಾರು ಅಣ್ಣವ್ರ ಫ್ಯಾನ್ ಅಂತಾರೆ, ಟಿವಿಲಿ ಮಾತ್ರ ನೋಡ್ತಿರ್ತಾರೆ. ಸೊ ಆ ಕಾರಣಕ್ಕಾಗಿ ಆಡಿಯನ್ಸ್ ಹೆಚ್ಚಿಗೆ ಆಗ್ಬೇಕು ಅಂದ್ರೆ ಫಿಲಮ್ಗಳು ಗೆಲ್ಲಬೇಕು. ನಿಮ್ಮ ಪ್ರಕಾರ ಇತ್ತೀಚೆಗೆ ಬಹುತೇಕ ಸಿನಿಮಾಗಳು ಸೋಲ್ತಾ ಇರೋದಕ್ಕೆ ಕಾರಣ ಒಂದು ಕಂಟೆಂಟ್. ನಾವೇ ಅಲ್ಟಿಮೇಟ್ಲಿ ನಿಮ್ಗೆ ಒಳ್ಳೆ ಕಂಟೆಂಟ್ ಕೊಟ್ರೆ ಬಂದೇ ಬರ್ತಾರೆ. ಬಟ್ ಆವ್ರೇಜ್ ಈ ರೀತಿ ಕಂಟೆಂಟ್ಗಳನ್ನು ಅದಕ್ಕೆ ರಿಸೀವ್ ಆಗ್ಬೇಕಾದ್ರೆ ರಿಸೀವ್ ಆಗ್ತಿಲ್ಲ. ಮೇಜರ್ ರೀಸನ್ ಇನ್ಸ್ಟಾಗ್ರಾಮ್ ಅಂದ್ರೆ ಸೋಷಿಯಲ್ ಮೀಡಿಯಾ. ಯಾಕಂದ್ರೆ ಈಗ ಆವರೇಜ್ ತಗೊಂಡ್ರೆ ಫಸ್ಟ್ 1 hour ಮೊಬೈಲ್ ಕಳೆದಿದ್ದೇನೆ, ಈಗ 5 hours ಕಳೆದಿದ್ದಾನೆ. ಅಂದ್ರೆ ಅದ್ರಲ್ಲಿ 2.5 hour ನಮ್ ಥಿಯೇಟರ್ ಮೈನಸ್ ಆಗುತ್ತೆ. ಕ್ರಿಕೆಟ್ ತುಂಬಾ ಆಗಿದೆ ಈಗ. ಮೇ ಬಿ ನೆಕ್ಸ್ಟ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಕಿಂತ TRP RCB ಚೆನ್ನೈಗೆ ಬರ್ಬೋದು. RCB CSK 5 ಮ್ಯಾಚ್ ಇಟ್ಬಿಟ್ಟ ಅಂದ್ರೆ ಫುಲ್ ಆಗ್ಬಿಡುತ್ತೆ. 5 ಮ್ಯಾಚ್ ಇಮಿಡಿಯೇಟ್ ಟಿಕೆಟ್ ಹೋಗುತ್ತೆ. ಸೊ ಹಿಂಗಾಗುತ್ತೆ.
ಈಗ ಫುಟ್ಬಾಲ್ ಅಷ್ಟೇ, ಕಂಟ್ರಿ ಆಡೋದ್ಕಿಂತ ಬರೀ ಕ್ಲಬ್ಸ್ಗಳ್ದೇ ಕ್ರೇಜ್. ಮುಂದೆ ಹಿಂಗಾಗೋದು. ಈ ರೀತಿಯಾಗಿ ಒಂದಷ್ಟು ಸಿನಿಮಾ ಲ್ಯಾಕಿಂಗ್ ಪೊಸಿಷನ್ ಕೂತಿದೀವಿ. ಈಗ ಈ ಸಿನಿಮಾಗೆ ಯಾವ ಕ್ರಿಕೆಟರ್ಸ್ ನ ಹೀರೋ ಮಾಡ್ಬೋದು? ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಸೀರಿಯಲ್ ಬರ್ತಿದೆ, ಜನ ನೋಡ್ಬೇಕು ಅನ್ನೋದಕ್ಕೆ ಒಂದ್ 30 ಸೆಕೆಂಡ್ 1 ನಿಮಿಷದ ಆಡ್, ಒಂದು ಪ್ರೋಮೋ ಐಡಿಯಾ ತರ ಏನಾದ್ರು ಮಾಡ್ಬೋದಾ? ಎಲ್ಲಾ ನಾಯಿಗಳಿಗೂ ಕಲ್ಲೆತ್ಕೊಂಡು ಹೊಡಿಬೇಕಾಗಿಲ್ಲ, ಕೆಲವು ನಾಯಿಗಳಿಗೆ ಕಲ್ಲೆತ್ಕೊಳ್ಳೋದ್ರ ಆಕ್ಟ್ ಮಾಡಿದ್ರೆ ಹೊಡೋಗ್ತವೆ. ನಾವೇ ಇಲ್ಲಿ ಒಂದು ಹರಾಜು ಹಾಕೋಣ ಸರ್. ಬ್ಯಾಟ್ಸ್ಮನ್ಗೆ ₹5, ಆಲ್ರೌಂಡರ್ಗೆ ₹4, ಬೌಲರ್ಸ್ಗೆ ₹3, ಫಾರಿನ್ ಪ್ಲೇಯರ್ಸ್ ಯಾರು ತಗೊಂತೀವಿ ಅಂದ್ರೆ ₹2. ಸೂರ್ಯಕುಮಾರ್ ಯಾದವ್ 5, ₹6, 7, ₹8. ವಿರಾಟ್ ಕೊಹ್ಲಿ ₹10. RCB ಬಗ್ಗೆ ಇರೋ ಟ್ರೆಂಡಿಂಗ್ ಲೈನ್ಸ್ ಹೇಳಿ. ಈ ಸಲ ಕಪ್ ನಮ್ದೆ, ಬೀಜ ಬಾಯಿಗೆ ಬರ್ಸ್ತಾರೆ. ಸರ್, ಇವಾಗ ನಮ್ಮ ಸಿನಿಮಾ ಇಂಡಸ್ಟ್ರಿನೇ ಒಂದು ಕ್ರಿಕೆಟ್ ಟೀಮ್ ಮಾಡಬಹುದು. ನಿಮ್ಮ ಪ್ರಕಾರ 11 ಜನ ಯಾರ್ಯಾರು ಇರ್ಬೋದು? ಏನಾದ್ರೂ ತಪ್ಪು ಮಾತಾಡಿದ್ರೆ ಅದಕ್ಕೆ ಇವರೇ ಕಾರಣ. ಸಡನ್ ಆಗಿ ಹೇಳಿಸಿ, ಆಮೇಲೆ ಎಡಿಟು ಮಾಡೋದಾಯ್ತಲ್ವಾ, ಇವ್ರು ಡಿಲೀಟು ಮಾಡೋದಾಯ್ತು, ಅವೇನು ಮಾಡದೆ ಹಾಕಿ ಅದು ತಪ್ಪಾಗಿ ಕಾಣಿಸ್ಕೊಂಡಿದ್ರೆ ಎಲ್ಲದಕ್ಕೂ ಇವರೇ ಕಾರಣ. ಫ್ಲೋ ಅಲ್ಲಿ ಹೇಳಿರ್ತೀವಿ. ನಮ್ಮ ರಥ ಇದು. ನಿಮ್ಮ ರಥನಾ? ಆಮೇಲೆ ಮತ್ತೆ ಕರೆದ ವಿಷಯಕ್ಕೆ ಬರ್ತೀರಾ? ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು.